ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತ್ಯೇದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋಕ್ದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮತ್ಕುಣದೋಷಚಿಂತನವಿಧೌ ನೂನಾಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೇಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪುಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಬೃಹತಿ ಸಹಸ್ರ ವಿಷ್ಣು ಸಹಸ್ರನಾಮ ತುಲನಾತ್ಮಕ ವಿವರಣಾರಂಭೆ ಸತಿ. ತಥಾ ಮಹಾಭಾರತ ತತ್ಪರಿಣಯ ಚಾತುರ್ಮಾಸ್ಯ ಧ್ಯಾನಸತ್ರಾಂಗ ಮಹಾಭಾರತ ತತ್ವನಿರ್ಣಯ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿನ ನಾವು ಯಾವ ಭಗವಂತ ನಮಗೆ ವಿಶೇಷವಾಗಿ ಜ್ಞಾನವನ್ನು ಮತ್ತು ನಮ್ಮ ಇಂದ್ರಿಯಗಳನ್ನು ನಿಯಮನ ಮಾಡ್ತಾ ಸರ್ವಜ್ಞನಾಗಿ ನಮ್ಮ ಸಂರಕ್ಷಕನನ್ನು ಮಾಡ್ತಕ್ಕಂಥ ವ್ಯಕ್ತಿ ಅಗ್ರಾಹ್ಯ ಅಂತ ತಿಳ್ಕೊಂಡು ಅನಿಸ್ಕೊಂಡಿದ್ದಾನೆ. ಅಂದರೆ ಯಾವನು ಎಂದಿಗೂ ಸೋಲು ಇಲ್ಲ, ಶತ್ರುಗಳು ಯಾವನನ್ನು ಹಿಡಿಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಭಗವಂತನನ್ನು ನಿನ್ನಿನ ದಿನ ಅಗ್ರಾಹ್ಯ ಅಂತನ್ನುವ ರೂಪದಲ್ಲಿ ಅವನನ್ನು ಕಂಡಿದ್ದೆ. ಇವತ್ತು 58ನೆಯ ಪರಮಾತ್ಮನ ವಿಷ್ಣು ಸಹಸ್ರನಾಮದ ಹೆಸರು ಶಾಶ್ವತಃ. ಶಾಶ್ವತಃ ನಿತ್ಯ.
ಯಾಕೆ ಪರಮಾತ್ಮ ನಿತ್ಯ ಅಂತ ತಿಳ್ಕೊಂಡಂತಂದರೆ ನಿತ್ಯ ಪದಾರ್ಥಗಳು ಬೇಕಾದಷ್ಟಿವೆ. ಪ್ರಕೃತಿನೇ ಇದೆ, ಜೀವ ಇದ್ದಾನೆ, ವೇದಗಳಿವೆ. ಆದರೆ ಭೂತ ವರ್ತಮಾನ ಭವಿಷ್ಯತ್ ಕಾಲದಲ್ಲಿ ಎಂದಿಗೂ ಯಾವುದೇ ರೀತಿಯಾದ ಬದಲಾವಣೆ ವಿಕೃತಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಶಾಶ್ವತ. ಈಗ ಇಬ್ಬರು ಗಂಡು ಹೆಣ್ಣು ಕಾಲೇಜ್ನಲ್ಲಿ ಪ್ರೀತಿ ಮಾಡ್ತಾರೆ. ಅವಳು ಬಂದು ಅಪ್ಪನಿಗೆ ಹೇಳ್ತಾಳಪ್ಪ ನಾನು ಮದುವೆ ಮಾಡ್ಕೊಳ್ತೇನೆ ಅಂತ ತಿಳ್ಕೊಂಡಂತೆ. ಅವಳಿಗೆ ಆಕರ್ಷಣ, ಅಪ್ಪನಿಗೆ ಚಿಂತೆ. ಅಪ್ಪ ಕೇಳ್ತಾನೆ, ನಿಜವಾಗಿಯೂ ಪ್ರೀತಿ ಮಾಡ್ತಾನೆ ನೀನು? ನಿನ್ನ ಹಣವನ್ನು ಪ್ರೀತಿ ಮಾಡ್ತಾನೋ, ನಿನ್ನ ರೂಪವನ್ನು ಪ್ರೀತಿ ಮಾಡ್ತಾನೋ? ನಿಜವಾಗಿಯೂ ನಿನ್ನನ್ನು ಪ್ರೀತಿ ಮಾಡ್ತಾನೇನೋ? ಪರೀಕ್ಷೆ ಮಾಡುವಂಥ. ಯಾಕೆ ನಾಳೆ ಚೇಂಜ್ ಆಗ್ಬೋದು. ಅವನು ಮನುಷ್ಯರು ಚೇಂಜ್ ಆಗ್ತಾರೆ. ಪ್ರೇಮ ವಿವಾಹಗಳು 6 ತಿಂಗಳಲ್ಲಿ ಮುರಿದು ಬೀಳ್ತವೆ. ಅಥವಾ ಪ್ರೀತಿಯ ನಾಟಕ ಮಾಡಿದ ಹುಡುಗಿಯರು ಆ ವರನ ಹಣಕ್ಕಾಗಿ ಹೋಗಿ ಅವರನ್ನು ಕೊಂದಾಕ್ಬಿಡ್ತಾರೆ. ಈ 6 ತಿಂಗಳಲ್ಲಿ ಪುಣೆಯಲ್ಲಿ ಒಂದು, ಆನಂತರ ದಿಲ್ಲಿಯಲ್ಲಿ 1-2 ಘಟನೆ. ಮದುವೆ ಮಾಡಿಕೊಂಡ ಹುಡುಗನನ್ನು ಮುಗಿಸ್ಬಿಡೋದು. ಈ ರೀತಿ ಬದಲಾವಣೆ ಮನುಷ್ಯರಲ್ಲಿ ಇರ್ತದೆ. ಕೆಲವು ಸಲ ದೇವತೆಗಳಲ್ಲಿ ವಿಕೃತಿ ಕಂಡು ಬರ್ತದೆ, ಭಾಳ ಕಡಿಮೆ. ಆದರೆ ಯಾವನಲ್ಲಿ ಎಂದಿಗೂ ಬದಲಾವಣೆ ಇಲ್ಲ. ಯಾಕೆ? ಭಕ್ತಿ ಮಾಡು ಅಂತ ಹೇಳ್ತೇವೆ. ಭಕ್ತಿ ಅಂತಂದ್ರೇನು? ಅತಿಶಯ ಪ್ರೀತಿ. ಅತಿಶಯ ಪ್ರೀತಿ ಮಾಡ್ತೀವಿ ಅಂತ ಹೇಳ್ತೀರಿ, ಉದ್ಧಾರಕನಾಗಿದ್ದಾನೆ ಅಂತ ಹೇಳ್ತೀರಿ, ಕರುಣಾ ಸಮುದ್ರ ಆಗಿನ ಅಂತ ಹೇಳ್ತೀರಿ. ನಾಳೆ ಒಂದು ಚೇಂಜ್ ಆದರೆ ಪೂರ್ತಿ ಅನೇಕ ಜನ್ಮ ಮಾಡಿದ ಪ್ರೀತಿ ಭಕ್ತಿಗೆ 0 ಮಾರ್ಕ್ಸ್ ಆಗ್ತದಲ್ಲ? ಇಲ್ಲ, ಚಿಂತೆ ಮಾಡಬೇಡಿ. ಇವನು ಎಂದೂ ಬದಲಾಗೋದಿಲ್ಲ. ಯಾವಾಗಲೂ ಇವನ ಗುಣಗಳು ಬದಲಾಗೋದಿಲ್ಲ, ಇವನು ಬದಲಾಗೋದಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ರೀತಿ ಬದಲಾಗೋದಿಲ್ಲ. ಕಾಲದ ಪರಿಣಾಮವೂ ಇವನ ಮೇಲೆ ಆಗೋದಿಲ್ಲ. ಕಾಲದ ಅಧೀನನೂ ಅಲ್ಲ. ಆದ್ದರಿಂದ ಇವನಿಗೆ ಶಾಶ್ವತ ಅಂತ ತಿಳ್ಕೊಂಡು ಕರೀತಾರೆ. ಅಂದರೆ ಯಾರನ್ನು ಪ್ರೀತಿಸಬಹುದು, ಅತಿ ವಿಶ್ವಾಸದಿಂದ ಯಾರನ್ನು ಪ್ರೀತಿಸಬಹುದು, ಆ ವ್ಯಕ್ತಿ ಭಗವಂತ. ಈ ಶಾಶ್ವತ ಪರಮಾತ್ಮನನ್ನು ತಿಳಿಸಿಕೊಡುವ ಮಂತ್ರ ಪೃತ್ರೇಷು ವಜ್ರಿಣಂ ಸನೋ ಪೃಷನ್ನಮಂ ಚರುಂ ಶತ್ರಾದಾವನ್ನಪಾವೃಧೆ ಅಸ್ಮಭ್ಯಂ ಅಪ್ರತಿಷ್ಕೃತಃ ತುಂಜೆ ತುಂಜೇಯ ಉತ್ತರೇ. ನಮ್ಮ ವಿದ್ಯಾರ್ಥಿಗಳು ಹೇಳ್ತಾರೆ ಕೇಳಿ. ಓಂ ರುದ್ರೇಶು ವಜ್ರಿಣಂ ಸನೋ ವೃಷನ್ನಮಂ ಚರುಂ ಸತ್ರಾದಾವನ್ನಪಾವೃಧೆ ಅಸ್ಮಭ್ಯಮಪ್ರತಿಷ್ಕೃತಃ ತುಂಜೆ ತುಂಜೇಯ ಉತ್ತರೇ. ಓಂ ರುದ್ರೇಶು ವಜ್ರಿಣಂ ಸನೋ ವೃಷನ್ನಮಂ ಚರುಂ ಸತ್ರಾದಾವನ್ನಪಾವೃಧೆ ಅಸ್ಮಭ್ಯಮಪ್ರತಿಷ್ಕೃತಃ ತುಂಜೆ ತುಂಜೇಯ ಉತ್ತರೇ. ಓಂ ಉತ್ತಾರೆ, ಉತ್ತರೆ ಅಲ್ಲ, ಉತ್ತಾರೆ. ತುಂಜೆ ತುಂಜೇಯ ಉತ್ತಾರೆ. ಅಂಥ ಅದ್ಭುತ ಶ್ಲೋಕ ಇದೆ. ಭಗವಂತ, ನೀನು ವೃತ್ರಾಸುರನನ್ನು ಸಂಹಾರ ಮಾಡ್ತಿ ಇಂದ್ರನಲ್ಲಿದ್ದು. ವೃತ್ರಾಸುರ ಒಂದು ಕಾಲಕ್ಕೆ ಐತಿಹಾಸಿಕ ಪೌರಾಣಿಕ ಪುರುಷ. ಆದರೆ
ನಮ್ಮಲ್ಲಿರುವ ವೃತ್ರಾಸುರ ಅಜ್ಞಾನ. ಈ ಅಜ್ಞಾನ ದೊಡ್ಡ ಕತ್ತಲೆ, ದಟ್ಟವಾದ ಕತ್ತಲೆ. ಈ ದಟ್ಟಕಾಲವಾದ ಕತ್ತಲೆಯನ್ನು ಯುಜಂ, ಒಳ್ಳೆ ತೇಜಸ್ವಿಯಾದ ಬಲಿಷ್ಠನಾದ, ಆನಂತರ ಕತ್ತಲೆಗೆ ವಿರುದ್ಧನಾಗಿ ಇರುವ ಪ್ರಕಾಶಮಯನಾದ ಈ ಪರಮಾತ್ಮ ಏನು ಮಾಡ್ತಾನೆ ಅಂತಕೊಂಡಂತಂದರೆ, ವಜ್ರಿಣಂ, ನಮ್ಮ ಶತ್ರುವಾದ ಕತ್ತಲೆಯನ್ನು, ಅಜ್ಞಾನ ಕತ್ತಲೆಯನ್ನು ದೂರ ಮಾಡ್ತಾನೆ. ಯಾಕೆ ಅಂತಿಕೊಂಡಂತಂದರೆ, ವಜ್ರಿಣಂ ಕಾಲ ಪರಿಣಾಮದಿಂದ ವರ್ಜಿತ, ಆದ್ದರಿಂದಾಗಿ ವಜ್ರಿಣ, ವಜ್ರಿ. ಸಮಯ ಇವನಿಗೇನು ಯಾವುದೇ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಇವನನ್ನು ವಿಕೃತನನ್ನಾಗಿ ಮಾಡೋದಿಲ್ಲ. ಸಮಯದ ಅಧೀನನು ಇವನಲ್ಲ. ಆದ್ದರಿಂದ ಇವನಿಗೆ ಕಾಲಾತೀತ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಕಾಲಾತೀತ ಅಂತ ತಿಳ್ಕೊಂಡಂತಂದರೆ ಸಮಯವನ್ನು, ಟೈಮನ್ನು ನಾವು ಎಷ್ಟು ಕಲ್ಪನೆ ಮಾಡ್ಬೋದು ಅದನ್ನು ಮೀರಿರ್ತಕ್ಕಂಥವನು. ದೇವರು ಎಷ್ಟು ವರ್ಷ ಹಿಂದಿನವನು, 1000, ಲಕ್ಷ, ಕೋಟಿ, ಅಬ್ಜ, ಆನಂತರ ಶಂಖ, ಖರ್ವ, ಅತಿಶಂಖ, ಅತಿಖರ್ವ, ಪರಾರ್ಧ, ಬ್ರಹ್ಮದೇವರು ಒಂದು ಆಯುಷ್ಯ. ಇಂಥ ಅನಂತ ಕೋಟಿ ಬ್ರಹ್ಮದೇವರನ್ನು ಕಿಂತಲೂ ಮೊದಲಿದ್ದವನು. ಇವನನ್ನು ಪ್ರೀತಿಸಿ ಯಾರಿಗೂ ಭಂಗ ಆಗಿಲ್ಲ. ಅಂಥ ವ್ಯಕ್ತಿಗೆ ವೃಷನ್ ನಮಗೆ ಜ್ಞಾನವನ್ನು ಮಳೆಯಂತೆ ಕೊಡ್ತಾನೆ. ನಂಬಿದ ಜಿಜ್ಞಾಸುವಿಗೆ ಮಳೆಯಂತೆ ಜ್ಞಾನವನ್ನು ಸುರಿಸ್ತಾನೆ. ವರ್ಷನ್ ಇತಿ ವೃಷನ್, ಅಥವಾ ವೃಷಭ ಶ್ರೇಷ್ಠ, ಸರ್ವೋತ್ತಮ. ಇಂಥ ಪರಮಾತ್ಮ ಏನು ಮಾಡ್ತಾನೆ ಅಂತಕೊಂಡಂತಂದ್ರೆ, ಅವನು ಹೇಗಿದ್ದಾನೆ? ಮತ್ತು ಸತ್ರಾದಾವನ್ ಅಪಾವೃಧಿ, ಸತ್ರಾದಾವನ್ ನಮ್ಮ ಸಕಲ ಇಷ್ಟಗಳನ್ನು ಪೂರೈಸ್ತಾನೆ. ಇವನು ಪೂರೈಸುವುದಿಲ್ಲ ಅಂತಿಲ್ಲ, ಪೂರೈಸ್ತಾನೆ. ಇವತ್ತು ನನ್ನೊಂದು ಕಳ್ಳತನ ಮಾಡಬೇಕಾಗಿದೆ, ಒಬ್ಬರ ಮನೆ ದರೋಡೆ ಮಾಡಬೇಕಾಗಿದೆ. ನಾನು ಈ ಪರಮಾತ್ಮನ ನಾನು ಪ್ರಾರ್ಥನೆ ಮಾಡಿದರೆ ಆ ವ್ಯಕ್ತಿಯ ಹಣ ಹೋಗುವ ಪ್ರಸಂಗ ಬಂದಿರಬೇಕು, ನನ್ನ ಪಾಪವನ್ನು ಹೆಚ್ಚಿಸುವ ಸಂದರ್ಭ ಬಂದಿರಬೇಕು. ಪರಮಾತ್ಮ ಅದನ್ನು ಮಾಡಿಸ್ತಾನೆ, ಅದು ಪಾಪನೂ ಕೊಡ್ತಾನೆ. ಪಾಪ ಕೊಡ್ತಾನೆ. ನಾನು ಈ ರೀತಿಯಾಗಿ ಅದನ್ನು ತೊಗೋಬೇಕು ಅಂತ ತಿಳ್ಕೊಂಡಿದ್ದರೆ ಅವ್ರದ್ದು ಹೋಗೋ ಪ್ರಸಂಗ ಬಂದಿರಬೇಕು, ಪಾಪ ಹೋಗೋ ಪ್ರಸಂಗ ಬಂದಿರಬೇಕು, ಇವನಿಗೆ ಆ ಪಾಪ ಟ್ರಾನ್ಸ್ಫರ್ ಆಗುವ ಪ್ರಸಂಗ ಬಂದಿರಬೇಕು. ಆಗ ಪರಮಾತ್ಮ ಆ ರೀತಿಯಾಗಿರ್ತಕ್ಕಂಥ ಕಳ್ಳತನಕ್ಕೂ ಕೂಡ ನಮಗೆ ಅನುಕೂಲ ಮಾಡಿಕೊಡ್ತಾನೆ. ನಾನು ಉದಾಹರಣೆಗೆ ತಮಾಷೆಗೋಸ್ಕರ ಹೇಳಿದೆ, ನಾವು ಸಜ್ಜನರ ಬೇಡಿಕೆಯನ್ನು ಬಿಡ್ತಕ್ಕಂಥವ್ರು. ನಮ್ಮ ಬೇಡಿಕೆ ಏನು? ಪರಮಾತ್ಮ ನೀನೇ ಬೇಕು ನಮಗೆ, ಬೇರೆ ಏನು ಬೇಕಾಗಿಲ್ಲ. ನೀನೇ ಬೇಕು, ನಿನ್ನ ಸನ್ನಿಧಾನ ಬೇಕು. ನೀನು ಮಾಡ್ತಿ? ಅಮುಂ ಚರುಂ, ನಾವು ಕೊಡ್ತಕ್ಕಂತಹ ಈ ಆಹುತಿಯನ್ನು, ಚರು ಅಂತಂದರೆ ಆಹುತಿ, ಅನ್ನವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡುವಾಗ ಅಗ್ನಿಯಲ್ಲಿ ಆಹುತಿ ಹಾಕುವಾಗ ಅದಕ್ಕೆ ಚರು ಅಂತ ಕರೀತಾರೆ. ಅಥವಾ ಮೋಕ್ಷ ಕೊಡುವ ಆಹುತಿ,
ಪರಮಾತ್ಮನಿಗೆ ಮೋಕ್ಷದಾಯಕ ಆಹುತಿ ಕೊಡಬೇಕು. ಪರಮಾತ್ಮ ಅಂತಿಕೊಂಡಂಥ ಅಗ್ನಿಯಲ್ಲಿ ನಮ್ಮ ಭಕ್ತಿ ಅಂತಿಕೊಂಡಂಥ ತುಪ್ಪವನ್ನು ನಾವು ಯಾವಾಗಲೂ ಸುರಿತಿರಬೇಕು. ಇದಕ್ಕೆ ಭಕ್ತಿ ಯಜ್ಞ ಅಂತಿಕೊಂಡಂತ ಹೇಳಿ ಕರೀತಾರೆ. ಈ ಭಕ್ತಿ ಯಜ್ಞವನ್ನು ಅಥವಾ ಚರು ಅಂತಿಕೊಂಡಂತಂದರೆ ತಿಂದು ಆನಂದಿಸುವುದು. ಅನ್ನ ಒಳ್ಳೆ ಸಾರು ಹಾಕೊಂಡು ತಿಂದು ಆನಂದ ಏನಾಗ್ತದೆ, ಆ ರೀತಿಯಾಗಿ ಅಮುಂ ಚರುಂ ಅಂದರೆ ಮೋಕ್ಷದ ಆನಂದವನ್ನು ಅಸ್ಮಭ್ಯಂ ನಮಗೆ, ಅಸ್ಮಭ್ಯಂ ಅಪತಿಷ್ಕೃತಃ ನಮಗೆ, ಅಪಾವೃಧಿ ನಮಗೋಸ್ಕರ ಅದನ್ನು ಸ್ವೀಕಾರ ಮಾಡಿ ನಮಗೆ ಆ ಮೋಕ್ಷವನ್ನು ಕೊಡು. ಅಥವಾ ನನಗೆ ಇರ್ತಕ್ಕಂಥ ಅಜ್ಞಾನವನ್ನು ಅಪಾವೃಧಿ ದೂರ ಮಾಡು. ಅಪಾವೃಧಿ ಅಂತಿಕೊಂಡಂತಂದರೆ ಸ್ವೀಕಾರ, ನಮ್ಮ ಭಕ್ತಿಯನ್ನು ಸ್ವೀಕರಿಸಿ ಅದನ್ನು ಸಫಲ ಮಾಡು, ಮೋಕ್ಷ ಕೊಡು. ಅಪಾವೃಧಿ ಅಂತಂದರೆ ಬಾಗಿಲು ತೆಗೆಯೋದು ಅಂತ ಕೂಡ ಅರ್ಥ. ಮೋಕ್ಷದ ಬಾಗಿಲನ್ನು ತೆಗಿ ಅಥವಾ ಅಜ್ಞಾನದ ಇದನ್ನು ದೂರ ಮಾಡು. ಯತಃ ಯಾಕೆಂದರೆ ತಮೇವ ಪತಿಷ್ಕುತಃ ಪರಮಾತ್ಮ ಶ್ಕುಯ್ ಆಪ್ರವಣೆ ಅಂತಿಕೊಂಡಂತ ಹೇಳಿದೆ. ನೀನೇ ಆಪ್ರವಣ. ಯಾಕೆ ಆಪ್ರವಣ ಅಂತಿಕೊಂಡಂತಂದರೆ ಎಂದಿಗೂ ಸೋಲದೇ ಇರತಕ್ಕಂಥವನು, ಯುದ್ಧದಿಂದ ತಿರುಗಿ ಓಡಿ ಬರದೇ ಇರತಕ್ಕಂಥವನು ನೀನೊಬ್ಬನೇ. ಅಂದರೆ ಸದಾ ವಿಜಯಿ. ಅಷ್ಟೇ ಅಲ್ಲ, ತುಂಜೆ ತುಂಜೆಯ ಉತ್ತಾರೆ. ತುಂಜ ಅಂತಿಕೊಂಡಂತಂದರೆ ಯಾರ್ಯಾರು ಯುದ್ಧಗಳನ್ನು ಮಾಡಲಿಕ್ಕೆ ಸಮರ್ಥರಿದ್ದಾರೆ. ತುಂಜ ಅಂದರೆ ದಾನ ಅಂತ ಅರ್ಥ. ದಾನ ಕರ್ಮದಲ್ಲಿ ಯಾರು ಪ್ರಮುಖರಾಗಿದ್ದಾರೆ ಅಥವಾ ಯುದ್ಧದಲ್ಲಿ ಯಾರು ಪ್ರಮುಖರಾಗಿದ್ದಾರೆ. ಉತ್ತಾರೆ ಅಪ್ರತಿಷ್ಕುತಃ, ಅವರಿಗೆ ಸೋಲದೆ ಸರ್ವೋತ್ತಮನಾಗಿರ್ತಕ್ಕಂಥ ವ್ಯಕ್ತಿ ನೀನು. ಸರ್ವೋತ್ತಮನಾಗಿದೆ ಪರಮಾತ್ಮ. ಅಜ್ಞಾನವೆಂಬ ಕತ್ತಲೆಯನ್ನು ದೂರ ಮಾಡುವ, ಅಜ್ಞಾನವೆಂಬ ವೃತ್ರಾಸುರನನ್ನು ಸಂಹರಿಸುವ, ಅಜ್ಞಾನ ಕತ್ತಲೆಯನ್ನು ದೂರ ಮಾಡೋದಕ್ಕೋಸ್ಕರ ಮಹಾ ತೇಜಸ್ವಿಯಾದ, ನಮ್ಮ ಮೇಲೆ ಕೃಪೆಯನ್ನು ಜ್ಞಾನವನ್ನು ಮಳೆಯಂತೆ ಸುರಿಸುವ, ಸರ್ವ ಇಚ್ಛೆಗಳನ್ನು ಪೂರ್ಣ ಮಾಡುವ, ನಮ್ಮ ಮೋಕ್ಷದಲ್ಲಿ ಅನುಭವಿಸಬೇಕಾದ ಆನಂದವನ್ನು ನಮಗೆ ಕೊಡ್ತಕ್ಕಂಥವನಾದ, ಎಂದಿಗೂ ಯಾರಿಂದಲೂ ಕೂಡ ಸೋಲದೇ ಇರುವ, ಯಾವಾಗಲೂ ವಿಜಯಿಯಾದ ಈ ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡಲಿ. ಇಷ್ಟು ವಿಶೇಷಣಗಳಿಂದ ಸಹಿತವಾಗಿರ್ತಕ್ಕಂಥ ರೀತಿಯಲ್ಲಿ. ಯಾಕೆ ಇವನು ಶಾಶ್ವತ. ಇವನ ಮೇಲೆ ಮಾಡಿದ ಪ್ರೀತಿ ಎಂದಿಗೂ ಭಂಗವಾಗುವುದಿಲ್ಲ. ಈ ಪ್ರೀತಿ ಎಂದಿಗೂ ಅಸಫಲವಾಗುವುದಿಲ್ಲ. ಆದ್ದರಿಂದಾಗಿ ಇವನು ಮೂರೂ ಕಾಲಗಳಲ್ಲಿಯೂ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಮೂರೂ ಕಾಲಗಳಲ್ಲಿಯೂ ಕೂಡ ಈ ಪರಮಾತ್ಮ ಶಾಶ್ವತನಾಗಿದ್ದು ನಮ್ಮ ಅಜ್ಞಾನವನ್ನು ದೂರ ಮಾಡಿ ನಮಗೆ ಅಪರೋಕ್ಷ ಜ್ಞಾನದ ಮಳೆಯನ್ನು ಗರೆದು ನಮಗೆ ಮೋಕ್ಷದ ಆನಂದವನ್ನು ಕೊಡುವುದಕ್ಕೋಸ್ಕರ
ಸ್ವತಂತ್ರನಾದ ವ್ಯಕ್ತಿ, ಇವನನ್ನು ತಡೀತಕ್ಕಂಥವ್ರು ಯಾರೂ ಇಲ್ಲ. ಏನಪ್ಪ ಮೋಕ್ಷ ಕೊಡ್ತಾನೆ ನಿಜ, ಯಾರಾದರೂ ಒಂದು ಬೇಡ ಅಂತಂದರೆ ಅವನನ್ನು ಓಡಿಸಿ ತಾವು ಕೂತ್ಕೊಂಡು ನೀವು ಕೊಡು, ಯಾರು ಕೊಡೋದಿಲ್ಲ ಹೋಗ್ರಿ ಅಂತಂದರೆ ಅಂಥ ಪರಿಸ್ಥಿತಿನೇ ಬರೋದಿಲ್ಲ. ಯಾವ ಯುದ್ಧದಲ್ಲಿಯೂ ಕೂಡ ಇವನು ಸೋಲೋದಿಲ್ಲ, ನಿತ್ಯ ವಿಜಯಿ. ಇವನನ್ನು ಬಿಟ್ಟು ಬೇರೆಯವರಿಗೆ ನಾವು ಯಾಕೆ ಶರಣ ಹೋಗಬೇಕು? ಇಲ್ಲರಿ, ಮತ್ತು ಈಗಿನ ಕಾಲಕ್ಕೆ ಅನೇಕ ಭಗವಾನರಾಗ್ಯಾರಲ್ಲ. ನಾನು ದೇವ್ರಂತ ತಿಳ್ಕೊಂಡು ಅಂತ ಹೇಳುವ ಅನೇಕ ಜನ ಆಗಿ ಹೋದರು. ಪುಟ್ಟಪುತ್ರಿ ಅಲ್ಲೊಬ್ಬ ಆಗಿ ಹೋದರು, ಮಹಾರಾಷ್ಟ್ರದಲ್ಲಿ ಯಾರೋ ಒಬ್ಬರು ಆಗಿ ಹೋದರು, ಯಾವುದೋ ಮಾತಾಗಳಾಗಿ ಹೋದರು. ನಾನೇ ದೇವರ ಅವತಾರ ಅಂತ ತಿಳ್ಕೊಂಡು ತಿಳ್ಕೊಳ್ತಕ್ಕವರು. ಇವರು ಯಾರೂ ದೇವರಲ್ಲ. ದೇವರು ಯಾರು ಅಂತ ಅನ್ನೋದು ಶಾಸ್ತ್ರದಲ್ಲಿ ಬಂದಿದೆ. ನಾವು ಯಾರ್ಯಾರನ್ನು ದೇವರನ್ನು ತಿಳ್ಕೊಂಡಿದ್ದೀವಿ, ಆ ಬಾಬಾ ಈ ಬಾಬಾಗಳನ್ನು ಎಲ್ಲ ಸತ್ತು ಹೋದರು. ದೇವರಾಗಬೇಕಾಗಿದ್ದರೆ ಅವನು ಶಾಶ್ವತನಾಗಿರಬೇಕು. ಶರೀರದಿಂದಲೂ ಶಾಶ್ವತನಾಗಿರಬೇಕು, ಆತ್ಮದಿಂದಲೂ ಶಾಶ್ವತನಾಗಿರಬೇಕು. ಎಷ್ಟೋ ಜನ ನಮ್ಗೆ ಹೇಳ್ತಾರೆ, ಏನ್ರಿ ಆಚಾರ್ಯ ಆ ಬಾಬಾಗಳನ್ನು ನಂಬೇಡ್ರಿ, ಈ ಬಾಬಾಗಳನ್ನು ನಂಬೇಡ್ರಿ, ಆ ಮಾತಾಗಳನ್ನು ನಂಬೇಡ್ರಿ ಅಂತ ತಿಳ್ಕೊಂಡಂತ ಯಾಕೆ ಹೇಳ್ತಾರೆ ನಮಗೆ? ಅವರು ಅಶಾಶ್ವತರು. ನಾವೇ ದೇವರು ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು, ನಾನೇ ದೇವರು ಅಂತ ಹೇಳ್ಕೊಂಡಿರ್ತಕ್ಕಂಥವ್ರೆಲ್ಲರೂ ಹಿರಣ್ಯಕಶಿಪುವಿನ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥವ್ರು. ಆದರೆ ದೇವರಾಗಿ ನಾನೇ ದೇವರು ಅಂತ ಹೇಳ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಶಾಶ್ವತನಾಗಿದ್ದುಕೊಂಡು ಇರ್ತಕ್ಕಂಥ ವ್ಯಕ್ತಿ ಪರಮಾತ್ಮ ಒಬ್ಬನೇ. ಗೀತಾ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಸದಾ ಏಕರೂಪ ಶಶ್ವತ್ ಏಕರೂಪೇಣ ಭವತಿ ಇತಿ ಶಾಶ್ವತಃ. ಎಂದಿಗೂ ಇವನ ರೂಪ, ಇವನ ಐಶ್ವರ್ಯ, ಇವನ ಸೌಂದರ್ಯ ಯಾವುದು ಬದಲಾಗೋದಿಲ್ಲ. ಮಾಂಡುಕ್ಯ ಉಪನಿಷತ್ತು ಹೇಳ್ತದೆ, ತಸ್ಯ ಉಪಾಖ್ಯಾನಂ ಪ್ರಣವ ರೂಪಿಯಾದ ಪರಮಾತ್ಮನನ್ನು ನಂಬಿ. ಆ ಪ್ರಣವ ರೂಪಿಯಾದ ಪರಮಾತ್ಮ ಹೇಗಿದ್ದಾನೆ, ಅವನ ವರ್ಣನೆ ಈ ರೀತಿಯಾಗಿದೆ. ಭೂತಂ ಭವತ್ ಭವಿಷ್ಯದಿತಿ. ಮಾಂಡುಕ್ಯ ಉಪನಿಷತ್ತು ಮೊದಲನೇ ಮಂತ್ರ. ಭೂತಕಾಲದಲ್ಲಿಯೂ, ಈಗ ವರ್ತಮಾನ ಕಾಲದಲ್ಲಿಯೂ, ಭವಿಷ್ಯ ಕಾಲದಲ್ಲಿಯೂ ಕೂಡ ಯಾವ ವ್ಯಕ್ತಿ ಒಂದೇ ರೀತಿಯಾಗಿದ್ದಾನೆ. 20 ವರ್ಷದ ಯುವಕರೇ, ಪರಮಾತ್ಮನ ಕೂದಲು ಬೆಳಗಾಗಿಲ್ಲ, ಪರಮಾತ್ಮನ ಹಲ್ಲು ಬಿದ್ದಿಲ್ಲ, ಪರಮಾತ್ಮನ ಮುಖ ಸುಕ್ಕುಗಟ್ಟಿಲ್ಲ. 20 ವರ್ಷದ ಯುವಕನಾಗಿ ಇವತ್ತಿಗೂ ಇದ್ದಾನ್ರಿ. ಅಂದರೆ ಅರ್ಥ ಮಾಡಿಕೊಳ್ಳಿ, ಆ ಭಗವಂತ ಹೇಗಿದ್ದಾನೆ ಅಂತ ತಿಳ್ಕೊಂಡಂತ, ಅವನ ಸಾಮರ್ಥ್ಯ ಎಷ್ಟಿದೆ ಅಂತ ತಿಳ್ಕೊಂಡಂತೆ. ಅದಕ್ಕೆ ಆಚಾರ್ಯರು ತಮ್ಮ ಮಾಂಡುಕ್ಯ ಉಪನಿಷತ್ ಭಾಷ್ಯದಲ್ಲಿ ಬೃಹತ್ ಸಂಹಿತ ಅಂತನ್ನುವ ಗ್ರಂಥದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಭಾವಿಭೂತ ಭವತ್ಕಾಲೇ ಶ್ವೇಕರೂಪತಯಾ ಹರಿಹಿ ಸರ್ವದಾ ನಿತ್ಯ ಇತ್ಯೇಷ ವ್ಯಾಖ್ಯಾ ಓಂಕಾರಸ್ಯ ಕೀರ್ತಿದ. ಪ್ರಣವರೂಪಿ ಪರಮಾತ್ಮನ ವರ್ಣನೆ ಭವಿಷ್ಯತ್ ಕಾಲದಲ್ಲಿ, ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥದ್ದು, ಯಾವಾಗಲೂ ನಿತ್ಯ. ಆದ್ದರಿಂದ ಅವನು ಶಾಶ್ವತ, ಅವನನ್ನು ನಂಬಬಹುದು. ಬಹುದ್ಯಾಕೆ ನಂಬ್ರಿ. ಅದೇ ಉಪನಿಷತ್ತು ಮುಂದಿನ ವಾಕ್ಯದಲ್ಲಿ ಹೇಳ್ತದೆ, ಯಚ್ಚ ಅನ್ಯತ್ರಿಕಾಲಾತಾತೀತಂ ತದಪ್ಯೋಂಕಾರ ಏವ. ಯಚ್ಚ ಅನ್ಯತ್, ಇವನಿಂದ ಬಿಟ್ಟು, ಪರಮಾತ್ಮನ ಬಿಟ್ಟು ಇನ್ನೊಂದು ತ್ರಿಕಾಲಾತೀತ, ಯಾವ ತ್ರಿಕಾಲಾತೀತ ವಸ್ತು ಏನಿದೆ
ಆ ತ್ರಿಕಾಲಾತೀತ ವಸ್ತು ಕೂಡ ಈ ಪ್ರಣವ ಪ್ರತಿಪಾದನೆಯಾಗಿರ್ತಕ್ಕಂತಹ ಪರಮಾತ್ಮನ ಮಹಿಮೆಯನ್ನು ತಿಳಿಸ್ತದೆ. ಪರಮಾತ್ಮನಂತೆ ಅದು ಕೂಡ ಶಾಶ್ವತವಾಗಿದೆ. ಪರಮಾತ್ಮನೇ ಆಗಿಲ್ಲ, ಪರಮಾತ್ಮನಂತೆ ಶಾಶ್ವತವಾಗಿದೆ. ಹಾಗಾದರೆ ಪರಮಾತ್ಮನಂತೆ ತ್ರಿಕಾಲಾತೀತ ದೇವರನ್ನು ಬಿಟ್ಟು ಇರುವ ವಸ್ತು ಯಾವುದಪ್ಪ? ಆಚಾರ್ಯ ಭಾಷ್ಯದಲ್ಲಿ ಹೇಳ್ತಾರೆ, ಮಾಂಡುಕ್ಯ ಭಾಷ್ಯದಲ್ಲಿ ಹೇಳ್ತಾರೆ. ಅದರಿಂದ ಆಚಾರ್ಯರ ದಶೋಪನಿಷತ್ ಭಾಷ್ಯ ನೀವು ಓದಬೇಕು. ನಿಮಗೆ ದಶೋಪನಿಷತ್ ಭಾಷ್ಯದ ಪ್ರವಚನ ಬೇಕಾಗಿದ್ದರೆ ನಮ್ಮ ಆನಂದ ವಿಹಾರ ವಿದ್ಯಾಲಯದಲ್ಲಿ ಹೋಗಿ ಕೊರೋನಾ ಕಾಲದಲ್ಲಿ 10 ಉಪನಿಷತ್ತುಗಳ ಭಾಷ್ಯವನ್ನು ಯಥಾಶಕ್ತಿ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಹಾಗಾದರೆ ತ್ರಿಕಾಲಾತಿತ್ವ ಶಾಶ್ವತ ಪರಮಾತ್ಮನ ನಂತರ ಪರಮಾತ್ಮನ ಜೊತೆಯಲ್ಲಿ ಇರುವ ಯಾವುದು ಅಂತಿಕೊಂಡಂತಂದರೆ ಪ್ರಕೃತಿರಪಿ ತ್ರಿಕಾಲಾತಿತ್ವಂ ವಿದ್ಯತೆ ಇತಿ ಅನ್ಯದಿತಿ ವಿಶೇಷಣ. ಪರಮಾತ್ಮನ ಜೊತೆಯಲ್ಲಿ ಪ್ರಕೃತಿ, ವಿನಾಚ ಪ್ರಕೃತಿಯಂ ನಾಣ್ಯತ್ ಕಾಲಾತೀತಂ ಪರಾತ್ಮನಃ. ಹರಿವಂಶದ ಉದಾಹರಣೆ ಕೊಟ್ಟು ಹೇಳ್ತಾರೆ. ಪ್ರಕೃತಿ ಮತ್ತು ದೇವರು ಬಿಟ್ಟು ಜಗತ್ತಿನಲ್ಲಿ ಶಾಶ್ವತವಾದ 3 ತ್ರಿಕಾಲಾತೀತವಾದ ವಸ್ತುಗಳು ಬೇರೆ ಯಾವುದೂ ಇಲ್ಲ. ಪ್ರಕೃತಿ ಎಂದರೇನು? ಕಾಲಶ್ಚೈವ ದಿಶೋ ವೇದಾಃ ಪ್ರಕೃತ್ಯಾತ್ಮಾನ ಈರಿತಾಃ. ಒಂದು ಟೈಮ್, ಒಂದು ದಿಕ್ಕು ಮತ್ತು ವೇದ. ಟೈಮ್, ದಿಕ್ಕು, ವೇದ ಇವುಗಳಿಗೆ ಪ್ರಕೃತಿ ಅಂತ ತಿಳ್ಕೊಂಡಂತ ಹೆಸರು, ನೇಚರ್ ಅಂತ ತಿಳ್ಕೊಂಡಂತ ಹೆಸರು. ಇವು ಕೂಡ ಶಾಶ್ವತವಾದವುಗಳು, ಆದರೆ ಭಗವಂತನ ಅಧೀನದಲ್ಲಿರ್ತಕ್ಕಂಥವು. ಇಲ್ಲಿ ಮತ್ತು ಜೀವನೂ ಕೂಡ ನಿತ್ಯನಿದ್ದಾನಲ್ಲ. ನಿತ್ಯನಿದ್ದಾನ್ರಿ. ಆದರೆ ಏನು ಮಾಡಬೇಕು? ಅವನಿಗೆ ಕಾಲದ ಮೇಲೆ ಅಭಿಮಾನ ಇದೆ. ನಾನಿಷ್ಟು ವರ್ಷ ಬಾಳಬೇಕು, ನನಗೆಷ್ಟು ವರ್ಷ ಆಯಿತು, ಇನ್ನೂ ಬೇಕು, ಇನ್ನೂ ನಾನು ಸುಖ ಪಡಬೇಕು ಅಂತ ತಿಳ್ಕೊಂಡಂತೇಳಿ ಕಾಲದ ಮೇಲೆ ಅಭಿಮಾನ ಇಟ್ಕೊಂಡಲ್ಲ. ಆ ಅಭಿಮಾನದಿಂದ ನಾವು ಅಭಿಮಾನ ಇಟ್ಟುಕೊಂಡ ಕಾಲ ಮುಗಿದೋಗ್ಬಿಡ್ತಾವೆ. ನಿತ್ಯನಾಗಿದ್ದರೂ ಕೂಡ ಕಾಲಾತೀತನಾಗಿಲ್ಲ ಜೀವ. ಈ ಪ್ರಮೇಯ ನಾವು ತಿಳಿದುಕೊಳ್ಬೇಕು. ಮತ್ತು ಮುಕ್ತರು ನಿತ್ಯ ಅಲ್ಲೇನು? ಹೌದು, ಮುಕ್ತರು ನಿತ್ಯ, ಆದರೆ ಕಾಲಾತೀತರಲ್ಲ. ಯಾಕಂದರೆ ಅವರು ಮುಕ್ತಿಗಳಾಗೋಕ್ಕಿಂತ ಮೊದಲು ಜೀವನಿದ್ದಾಗ ತಮ್ಮ ಕಾಲದ ಮೇಲೆ, ತಮ್ಮ ದೇಹದ ಮೇಲೆ ಅಭಿಮಾನ ಇಟ್ಕೊಂಡವ್ರು ಇವರು. ಯಾವ ದೇಹದ ಮೇಲೆ ಅಭಿಮಾನ ಇಟ್ಕೊಂಡಿದ್ರೋ ಆ ದೇಹ ಹೋಗ್ಬಿಡ್ತದೆ. ಆದ್ದರಿಂದಾಗಿ ಜೀವರು ಮುಕ್ತರು, ನಿತ್ಯ ಮುಕ್ತ ಮಹಾಲಕ್ಷ್ಮಿ ಅಲ್ಲ, ಉಳಿದವರೆಲ್ಲ. ಇವರು ಕಾಲಾತೀತರಾದರೂ ಕೂಡ, ಇವರು ನಿತ್ಯರಾಗಿದ್ದರೂ ಕೂಡ ಕಾಲಾತೀತರಾಗಿಲ್ಲ. ವೇದ, ದಿಕ್ಕು, ಆನಂತರ ಕಾಲ, ಸಮಯ, ಇವು 3 ಶಾಶ್ವತ. ಇವು ಪರಮಾತ್ಮನಂತೆ ಶಾಶ್ವತ. ಆನಂತರ ಜೀವರು ಮುಕ್ತರು ನಿತ್ಯರಾಗಿದ್ದರೂ ಕೂಡ ಕಾಲ ದೇಹಾದಿಗಳ ಮೇಲೆ ಅಭಿಮಾನವುಳ್ಳವರಾದ್ದರಿಂದಾಗಿ ಅನಿತ್ಯವಾದ ಸಮಯದ ಮೇಲೆ, ಸೀಮಿತ ಸಮಯದ ಮೇಲೆ ಅಭಿಮಾನವುಳ್ಳವರಾದ್ದರಿಂದಾಗಿ ಇವರು ಕಾಲಾತೀತರಲ್ಲ, ಕಾಲದ ಅಧೀನರು ಇವರು. ಮುಕ್ತರು ಒಂದಾನೊಂದು ಕಾಲದಲ್ಲಿ ಕಾಲಾಧೀನರಾಗಿದ್ದರು. ಆಗ ಪ್ರಶ್ನೆ ಬರುತ್ತೆ. ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಅಜಃ ನಿತ್ಯಂ ಶಾಶ್ವತೋಯಂ ಪುರಾಣಃ. ಈ ಜೀವ ಜನ್ಮರಹಿತ,
ಈ ಜೀವ ನಿತ್ಯ, ಈ ಜೀವ ಶಾಶ್ವತ, ಈ ಜೀವ ಪುರಾಣ, ಪ್ರಾಚೀನ ವ್ಯಕ್ತಿ. ಒಪ್ಪೋಣ. ಆದರೆ ಇದು ಬಿಂಬನಾದ ಪರಮಾತ್ಮನಿಂದ ಬಂದ ಪ್ರತಿಬಿಂಬನಲ್ಲಿ ಬಂದಿರತಕ್ಕಂಥ ಈ ಅಜ ನಿತ್ಯ ಶಾಶ್ವತ ಪುರಾಣಗಳು ಸ್ವತಂತ್ರವಾಗಿಲ್ಲ. ಹಾಗಾದರೆ ಜೀವನೂ ನಿತ್ಯ, ಪರಮಾತ್ಮನೂ ನಿತ್ಯ. ಈಗ ಪರಮಾತ್ಮ 2ನೇ ಅಧ್ಯಾಯದಲ್ಲಿ ಅದನ್ನು ಹೇಳಿದ್ದಾನೆ, ಜೀವ ಸಾಯೋದಿಲ್ಲಪ್ಪ, ಜೀವ ನಿತ್ಯ. ನೀನು ಇದ್ದಿ, ನಾನು ಇದ್ದೆ, ಇವರೆಲ್ಲರೂ ಹಿಂದಿನ ಕಾಲಕ್ಕೆ ಇದ್ದರು ಬೇರೆ ರೂಪದಿಂದ. ನನ್ನ ಬಿಟ್ಟು ನೀವೆಲ್ಲ ಬೇರೆ ಬೇರೆ ರೂಪದಿಂದ ಇದ್ರಿ. ಆದ್ದರಿಂದಾಗಿ ನಾವು ಕೂಡ ದೇವರು ಸಮಾನ ಅಲ್ಲೇನೋ ಇಲ್ಲ. ಇದನ್ನು ತಪ್ಪದೇ ನೆನಪಿಟ್ಟುಕೊಳ್ಳಿ. ಈ ಶ್ಲೋಕ ನಮಗೂ ಪರಮಾತ್ಮನಿಗೂ ಏನಂತರ ಇದೆ. ಅಲ್ಪಶಕ್ತಿ, ನಮ್ಮ ಶಕ್ತಿ ಲಿಮಿಟೆಡ್ ಆಗ್ಯದ. ಅಸಾರ್ವಜ್ಞಂ, ನಾವು ಸರ್ವಜ್ಞರಾಗಿಲ್ಲ. ಪಾರತಂತ್ರಂ, ನಾವು ಅಸ್ವತಂತ್ರರಾಗಿದ್ದೇವೆ. ಅಪೂರ್ಣತ, ನಮ್ಮಲ್ಲಿ ಪರಿಪೂರ್ಣತೆ ಇಲ್ಲ. ಉಪಜೀವತ್ವಂ, ಆಮೇಲೆ ಇನ್ನೊಬ್ಬರನ್ನು ಅನುಸರಿಸಿದ್ದೇವೆ. ಅವರು ಕೊಟ್ಟರದ ಇಲ್ಲಾದರೆ ಇಲ್ಲ. ಇವುಗಳಿಗೆ ಜೀವತ್ವ ಅಂತ ಕರೀತಾರೆ. ಜೀವ ಅಂದ್ರೇನು? ಅಲ್ಪಶಕ್ತಿ, ಅಸಾರ್ವಜ್ಞಂ, ಪಾರತಂತ್ರಂ, ಅಪೂರ್ಣತ, ಉಪಜೀವಕತ್ವಂ, ಜೀವತ್ವಂ, ಈಶತ್ವಂ ತದ್ವಿಪರ್ಯಯ. ಈ ಜೀವನಲ್ಲಿರುವ ಗುಣಗಳ ವಿರುದ್ಧ ಗುಣಗಳು ಪರಮಾತ್ಮನಲ್ಲಿವೆ. ಅಲ್ಪಶಕ್ತಿ ಜೀವನಾಗಿದ್ದರೆ ಪರಮಾತ್ಮ ಅನಂತ ಶಕ್ತಿ ಉಳ್ಳವನಾಗಿದ್ದಾನೆ. ಜೀವ ಅಸರ್ವಜ್ಞನಾಗಿದ್ದರೆ ಪರಮಾತ್ಮ ಸರ್ವಜ್ಞನಾಗಿದ್ದಾನೆ. ಜೀವ ಪರತಂತ್ರನಾಗಿದ್ದರೆ ಪರಮಾತ್ಮ ಸ್ವತಂತ್ರನಾಗಿದ್ದಾನೆ. ಜೀವನು ಅಪೂರ್ಣನಾಗಿದ್ದರೆ ಪರಮಾತ್ಮ ಪೂರ್ಣನಾಗಿದ್ದಾನೆ. ಜೀವ ಇನ್ನೊಬ್ಬರನ್ನು ಅವಲಂಬಿಸಿದ್ದರೆ ಪರಮಾತ್ಮ ಯಾರನ್ನೂ ಅವಲಂಬಿಸಿಲ್ಲ. ಜೀವರಲ್ಲಿ ಪರಮಾತ್ಮನಲ್ಲಿ ಈ ಅಂತರ ಇದೆ. ಮುಕ್ತಾನಾಮಪಿ ಪೂರ್ವತ್ರ, ಆದ್ದರಿಂದ ಸ್ವಾಭಾವಿಕಂ ತಯೋರೇತನ್ ಅನ್ಯಥಾ ಸ್ಯಾತ್ ಕದಾಚನ. ಇಲ್ಲ, ಸ್ವಲ್ಪ ಚೇಂಜ್ ಆಗ್ಬೋದಲ್ಲ. ಒಮ್ಮೆ ದೇವರಿಗೂ ಪಾರತಂತ್ರಾದಿಗಳು ಬರ್ಬೋದಲ್ಲ. ಜೀವನಿಗೆ ಸ್ವಾತಂತ್ರ್ಯನೂ ಬರ್ಬೋದು. ಇಲ್ಲ, ಈ ಪರಮಾತ್ಮ ಮತ್ತು ಜೀವನಲ್ಲಿರುವ ಅಂತರ ಇದು ಶಾಶ್ವತ, ನಿತ್ಯ, ಅತ್ಯಂತ ಶಾಶ್ವತ. ಸರ್ವಸಾಮಾನ್ಯವಾಗಿ ಸರ್ವಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಬ್ರಹ್ಮಬಂಧುಗಳಿಗೆ, ಹೆಣ್ಮಕ್ಕಳಿಗೆ ಅಧಿಕಾರ ಇರೋದಿಲ್ಲ. ಆದರೆ ಈ ಪರಮಾತ್ಮನ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನದ ನೆವದಿಂದ ಏಕದೇಶೇ ಪರೋಕ್ತೇತು ಅಂತನ್ನೋ ನಿಯಮಾನುಸಾರವಾಗಿ ಆಚಾರ್ಯರ ಉಪನಿಷತ್ ಭಾಷ್ಯ, ಅನೇಕ ಗ್ರಂಥ, ಅನುವ್ಯಾಖ್ಯಾನ ಎಲ್ಲ ಪ್ರಮಾಣಗಳು ಬರೋದರಿಂದಾಗಿ ಇದೊಂದು ನೆವದಿಂದ ಸರ್ವಮೂಲದ ಅಧ್ಯಯನ ಆಗ್ತದೆ. ಗೀತಾ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಜೀವ ನಿತ್ಯ ಆದರೆ ಪರಮಾತ್ಮನಿಂದ ಬೇರೆ. ಏಕೆ? ಅಜಾದಿ ಲಕ್ಷಣ ಈಶ್ವರ ಸ್ವರೂಪತ್ವಾತ್. ಪರಮಾತ್ಮನ ನಂತ ಇವನಿಗೆ ಕೆಲವು ಸಾಮ್ಯ ಮಾತ್ರ ಇದೆ. ಮುಂದೆ ಭಗವದ್ಗೀತೆ ಮಾತಾಡ್ತಾನೆ, ಪ್ರಳಯದಲ್ಲಿ ನಾಶನ ಆಗೋದಿಲ್ಲ, ಸೃಷ್ಟಿಯಲ್ಲಿ ಹೊಸದಾಗಿ ಹುಟ್ಟೋದಿಲ್ಲ. ಇವೆರಡು ದೇವರಿಗೂ ನಮಗೂ ಇರತಕ್ಕಂಥ ಕಿಂಚಿತ್ ಸಾಮ್ಯಗಳು. ಪರಮಾತ್ಮ ಮಾತ್ರ ಶಾಶ್ವತನೂ ಆಗಿದ್ದಾನೆ, ಮಂಗಲಕರನೂ ಆಗಿದ್ದಾನೆ, ಎಂದಿಗೂ ಬದಲಾಗೋದಿಲ್ಲ, ಅವನಿಗೆ ಚ್ಯುತಿಯೂ ಇಲ್ಲ. ಭಗವದ್ಗೀತೆ 2ನೇ ಅಧ್ಯಾಯದ 20ನೇ ಶ್ಲೋಕ ಹೇಳ್ತಾರೆ,
ಅಜೋ ನಿತ್ಯ ಶಾಶ್ವತ ವಯಂ ಪುರಾಣ ಅಂತೇಳಿ ನಮ್ಮ ಹುಡುಗರು ಕೈ ಮಾಡ್ತಾ ಇದ್ದಾರೆ. ಅರ್ಧ ಗಂಟೆ ಆಯಿತು, ತಾತ್ಪರ್ಯ ಹೇಳ್ರಿ ಅಂತ. ಆಯ್ತು, ಇನ್ನೊಂದು 5 ನಿಮಿಷ. ಪರಮಾತ್ಮನ ಸುಖ ಅನಂತ ಮತ್ತು ಸ್ವಾಭಾವಿಕ ಸುಖ, ಒಂದು ವಸ್ತುವಿನಿಂದ ಬಂದದ್ದಲ್ಲ. ಯಾಕೆಂತಂದರೆ ಶಂ ಸುಖ, ಆಶು ಶಂ ಅತಿಶಯಿತವಾದ ಸುಖ, ಶಾಶಂ ಅಂತೇಳಿ ಕರೀತಾರೆ. ಅತಿಶಯಿತಂ ಶಾಶಂ ಶಾಶ್ವತಂ. ಯಾಕೆ ಇತರೆ ಉಪನಿಷತ್ ಪಾಠದಲ್ಲಿ ಆದಿಕ್ಕೆ ಅಧಿಕಂ ಅಂತೇಳಿ ದೀರ್ಘ ಆದರೆ ಹೆಚ್ಚಿಗೆ ಸುಖ ಅಂತ ತಿಳ್ಕೊಳ್ಬೇಕು. ಅಗ್ನಿಮೀಳೆ ಈಳೆ ದೀರ್ಘ, ಉದಾತ್ತ ಅಂದರೆ ಬಹಳ ಈಳೆ ಸ್ತೋತ್ರ ಮಾಡಿರಿ, ಈಳೆ ವಿಶೇಷವಾಗಿ ಸ್ತೋತ್ರ ಮಾಡ್ತೀನಿ ಅಂತ ಅರ್ಥ. ಉದಾತ್ತ ಅನುದಾತ್ತದಲ್ಲಿ ಅರ್ಥದ ಬದಲಾವಣೆ ಆಗ್ತದೆ. ಅದು ವೇದಾಧ್ಯಯನ ಮಾಡಬೇಕು ಅದಕ್ಕೋಸ್ಕರ. ಅಥವಾ ಪರಮಾತ್ಮ ಹಯಗ್ರೀವ ಸ್ವರೂಪವಾಗಿ ಸುಖ ಸ್ವರೂಪನು ಅಶ್ವಸ್ವರೂಪನೂ ಆಗಿ ನಮಗೆ ಜ್ಞಾನವನ್ನು ಕೊಡ್ತಾನೆ. ಶಂ ಅಂದರೆ ಸುಖ, ಅಶ್ವ ಅಂತಂದರೆ ಹಯಗ್ರೀವ ದೇವರು, ತ ಅಂತಿಕೊಂಡಂಥ ವ್ಯಾಪ್ತನಾಗಿ ಜ್ಞಾನವನ್ನು ಕೊಡ್ತಕ್ಕಂಥವನು ಶಾಶ್ವತ. ಸುಖಸ್ವರೂಪನು ಕುದುರೆಯ ರೂಪನೂ ಆಗಿ ತನ್ನೋತಿ ಜ್ಞಾನವನ್ನು ನಮಗೆ ತಂದುಕೊಡ್ತಾನೆ, ಮೋಕ್ಷವನ್ನು ತಂದುಕೊಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಶಾಶ್ವತ ಅಂತ ತಿಳ್ಕೊಂಡಂತ ಹೆಸರು. ನೋಡಿ, ಸಂಸ್ಕೃತದ ವೈಶಿಷ್ಟ್ಯ ಹೇಗಿದೆ. ಶಾಶ್ವತ ಎಲ್ಲಿ? ಹಯಗ್ರೀವ ದೇವರಲ್ಲಿ. ಆದರೆ ಶಂ ಅಶ್ವ ಶಾಶ್ವ, ತನ್ನೋತಿ ಎಲ್ಲ ಕಡೆಗೆ ವಿಸ್ತಾರ ಮಾಡ್ತಾನೆ ಜ್ಞಾನವನ್ನು ಹಯಗ್ರೀವ ರೂಪದಿಂದ. ಆದ್ದರಿಂದ ಶಾಶ್ವತ. ಶಂ ಸುಖರೂಪ, ಆಶು ಬೇಗನೆ ಅತಿ ವೇಗವಾಗಿರ್ತಕ್ಕಂಥ ವ್ಯಕ್ತಿ. ಆನಂತರ ಶಂ ಆಶು ಶಾಶು ಆಯಿತು. ವ ಅಂತಿಕೊಂಡಂತಂದರೆ ಜ್ಞಾನ. ಆನಂತರ ತ ಎಲ್ಲ ಕಡೆಗೆ ಹರಡಿಸ್ತಾನೆ, ಸುಖಸ್ವರೂಪನಾಗಿ ಜ್ಞಾನಸ್ವರೂಪನಾಗಿ ವೇಗವುಳ್ಳವನಾಗಿ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ಆದ್ದರಿಂದಾಗಿ ಅವನಿಗೆ ಶಾಶ್ವತ ಅಂತ ತಿಳ್ಕೊಂಡಂತ ಹೆಸರು. ಒಂದೊಂದು ಹೆಸರಿನಗೆ ಎಷ್ಟು ವಿಸ್ತಾರವಾಗಿರ್ತಕ್ಕಂಥ ವಿವರಣೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದಾಗಿ ಶಾಶ್ವತಃ ಅಂತನ್ನುವ ಒಂದು ಕ್ರಮ. ಇಂಥ ಪರಮಾತ್ಮನನ್ನು ನಾವು ಪ್ರೀತಿ ಮಾಡೋಣ, ಲವ್ ಮಾಡೋಣ. ಈ ಪರಮಾತ್ಮನ ಮೇಲಿದ್ದ ಲವ್ ಎಂದಿಗೂ ಕೂಡ ನಿರುಪಯುಕ್ತವಾಗೋದಿಲ್ಲ, ಇವನು ಚೇಂಜ್ ಆಗೋದಿಲ್ಲ. ಯಾವನಲ್ಲಿ ನಾವು ಮಾಡುವ ಪ್ರೀತಿ ಅದು ವ್ಯರ್ಥವಾಗುವುದಿಲ್ಲವೋ ಅಂಥವನು ಪರಮಾತ್ಮ. ಆದ್ದರಿಂದ ಅವ್ರನ್ನ ಇವ್ರನ್ನ ಪ್ರೀತಿ ಮಾಡೋ ಬದಲಾಗಿ ದೇವರನ್ನು ಪ್ರೀತಿ ಮಾಡೋಣ. 33 ಕೋಟಿ ದೇವತೆಗಳನ್ನು ಪ್ರೀತಿ ಮಾಡೋಣ. 33 ಕೋಟಿ ದೇವತೆಗಳಲ್ಲಿ ಪರಮಾತ್ಮ ಇದ್ದಾನೆ. 33 ಕೋಟಿ ದೇವತೆಗಳು ನಮ್ಮಲ್ಲಿ ಜೊತೆಗೆ ಯಾವಾಗಲೂ ಇದ್ದಾರೆ ಅಂತ ತಿಳ್ಕೊಂಡಂತ ನಾವು ತಿಳಿದುಕೊಂಡು ಅವರಂತರ್ಗತನಾದ ಪರಮಾತ್ಮನ ಪ್ರೀತಿಸೋಣ. ಯಾಕೆ? ಎಲ್ಲರ ಅಂತರ್ಯಾಮಿ ಅವನೇ. ಆದ್ದರಿಂದಾಗಿ ಭಗವಂತನಿಗೆ ಶಾಶ್ವತ ಅಂತನ್ನುವ ಹೆಸರು. ಎಷ್ಟು ಆನಂದ ಆಗ್ತದೆ. ಪರಮಾತ್ಮನನ್ನು ಮಧ್ವಾಚಾರ್ಯ ಎಷ್ಟು ತಿಳಿಯುತ್ತೆ ಅಂತ ತಿಳಿಸಿಕೊಟ್ಟಿದ್ದಾರೆ. ನಮಗೂ ಭಗವಂತನಿಗಿರುವ ಅಂತರವನ್ನು ಹೇಗೆ ತಿಳಿಸಿಕೊಟ್ಟಿದ್ದಾರೆ.
ಇದನ್ನು ಮನನ ಮಾಡ್ತಾ ಇದ್ದರೆ ಆನಂದವಾಗ್ತದೆ. ಇನ್ನು ಮಹಾಭಾರತ ತಾತ್ಪರ್ಯ ಪರಮಾತ್ಮನ ಮಹಿಮೆಯನ್ನು ನಾವು ತಿಳಿದುಕೊಂಡಿದ್ದೇವೆ. ಆಚಾರ್ಯರು ಸುಮಾರು 4 ಶ್ಲೋಕಗಳಲ್ಲಿ 28 ರಿಂದ 30 ವಿಶೇಷಣಗಳಿಂದ 30 ಪ್ರಮಾಣಗಳನ್ನು ಕೊಟ್ಟು ಪರಮಾತ್ಮನ ಸರ್ವೋತ್ತಮತ್ವವನ್ನು, ಪರಮಾತ್ಮನ ಸರ್ವಜ್ಞತ್ವವನ್ನು ನಮಗೆ ಸಾಧಿಸಿಕೊಟ್ಟಿದ್ದಾರೆ. ಅದನ್ನು ನಿನ್ನಿನ ದಿವಸ ಸಂಕ್ಷಿಪ್ತವಾಗಿ ಕೇಳಿದಿದ್ದೀರಿ. ನಾಸ್ತಿ ನಾರಾಯಣ ಸಮಂ ನ ಭೂತೋ ನ ಭವಿಷ್ಯತಿ ಯಸ್ಮಾಕ್ಷರಮತೀತೋಹಂ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ ಅನ್ಯದಾರ್ಥಂ. ಉಳಿದೆಲ್ಲೂ ಕೂಡ ಅವನಧೀನ. ಮುಕ್ತೋಪಸೃಪ್ಯವ್ಯಪದೇಶಾತ್. ಮುಕ್ತರು ಕೂಡ ಯಾವನನ್ನು ಉಪಾಸನೆ ಮಾಡ್ತಾರೆ ಅಂದರೆ ಮುಕ್ತರಿಗೂ ನಿಯಾಮಕ. ನೇಹ ನಾನಾಸ್ತಿ ಕಿಂಚನ. ಇವನಲ್ಲಿ ಸ್ವಗತ ಭೇದ ವಿವರ್ಜಿತ ಇಲ್ಲ. ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ. ಕಠೋಪನಿಷತ್ತು, ಬ್ರಹ್ಮಸೂತ್ರ. ಮೃತ್ಯು ಯಮನಿಗೂ ಮೃತ್ಯುನಾಗಿರ್ತಕ್ಕಂಥವನು, ಎಲ್ಲರಿಗೂ ಮೃತ್ಯುರ್ ನಮಾಮ್ಯಹಂ ಉಗ್ರಂ ವೀರಂ ಮಹಾವಿಷ್ಣುಂ. ಆ ನಂತರ ಹೇಗೆ ಪರ್ವತದ ಮೇಲೆ ಬಿದ್ದ ನೀರು ಪುನಃ ಸಮುದ್ರಕ್ಕೆ ಸೇರ್ತದೆ, ಅದೇ ರೀತಿಯಾಗಿ ಪ್ರತಿಯೊಂದು ಶಬ್ದಗಳು ಭಗವಂತನಲ್ಲಿಯೇ ಸೇರ್ತವೆ. ಆಭಾಸ ಏವಚ. ಬ್ರಹ್ಮಸೂತ್ರ, ನಾವೆಲ್ಲರೂ ಅವನ ಪ್ರತಿಬಿಂಬರು. ಪೃಥಗುಪದೇಶಾತ್. ಬ್ರಹ್ಮಸೂತ್ರ, ನಾವು ದೇವರು, ಜಗತ್ತು, ಪ್ರತಿಯೊಬ್ಬರು ಬೇರೆ ಬೇರೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಮುಕ್ತರು ಪರಮಾತ್ಮನಂತೆ ನಿತ್ಯರಾಗಿದ್ದರೂ ಸಹಿತ, ಜೀವರು ಪರಮಾತ್ಮನಿಂದ ನಿತ್ಯರಾಗಿದ್ದರೂ ಸಹಿತ ಇವರಿಗೆ ಜಗತ್ ಸೃಷ್ಟಿಯಾದಿಗಳಲ್ಲಿ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಆದ್ದರಿಂದ ಅವನಿಂದ ಕಡಿಮೆ ಅವರು. ಇವನ ಶ್ರೇಷ್ಠತೆಯನ್ನು ಹೇಳೋದಕ್ಕೋಸ್ಕರ ಪರೋ ಮಾತ್ರೆಯ ತನ್ವಾವಧಾನ. ಇವನು ಸರ್ವತ್ರ ವ್ಯಾಪ್ತ. ಇವನ ಮಹಿಮೆ ಉಳಿದವರು ಯಾರಿಗೆ ಬರಲಿಕ್ಕಾಗ್ತದ್ರಿ ಅಂತನ್ನು ವೇದಮಂತ್ರ ಹೇಳ್ತಾರೆ. ಇವನು ಷಡ್ಗುಣೇಶ್ವರ್ಯ ಸಂಪನ್ನ. ಜಿತಂತೆ ಪುಂಡರೀಕಾಕ್ಷ ಪೂರ್ಣ ಷಡ್ಗುಣ್ಯ ವಿಗ್ರಹ. ಸಚ್ಚಿದಾನಂದ ರೂಪಾಯ ವರೇಣ್ಯಾಯ. ಎಲ್ಲ ದೇವತೆಗಳನ್ನು ಸ್ತೋತ್ರ ಮಾಡ್ತಾರೆ ಅಂತಕ್ಕಂತಹ. ಆನಂತರ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ. ಇವೆಲ್ಲ ಪ್ರಮಾಣಗಳು ಅಂತೇನಿವೆ. ಪರಮಾತ್ಮನ ಅವಯವೂ ಕೂಡ ಆನಂದಮಯ ಅಂತ ಅನ್ನೋದನ್ನು ತೋರಿಸಿಕೊಡ್ತವೆ. ಪರಮಾತ್ಮ ಭಾರತದಲ್ಲಿ ಹೇಳಿದಂತೆ ಇವನ ಶರೀರವೂ ಮಹತ್ವಯುಕ್ತವಾದದ್ದು, ಇವನ ಗುಣಗಳು ಮಹಾತ್ಮವುಳ್ಳವನಾದದ್ದು, ಇವನು ಕೂಡ ಮಹಾತ್ಮನಾದದ್ದು. ಧ್ಯಾನಾನಂದ ಸ್ವರೂಪ ಇವನು. ಅಷ್ಟೇ ಅಲ್ಲ, ನಮ್ಮ ಸಂಸಾರದಲ್ಲಿ ಇಡುವವನು ಅವನೇ, ಸಂಸಾರದಿಂದ ನಮ್ಮನ್ನು ಬಿಡಿಸುವವನು ಅವನೇ. ಸ್ಕಂದ ಪುರಾಣ. ಬಂಧಕೋ ಭವಪಾಶೇನ ಭವಪಾಶಾಚ್ಯಮೋಚಕ. ಪೂರ್ಣ ಸೂಕ್ತ. ಉತಾಮೃತಶೇಷಾನು ಯದನ್ನೇನ ತಿರೋಹತಿ. ಈ ಪರಮಾತ್ಮ ಸರ್ವೋತ್ತಮ. ಇವನ ಸಾಮ್ಯವನ್ನು ಯಾರೂ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಇವನು ಯಾವಾಗಲೂ ಅತ್ಯುತ್ತಮನು. ಭಾಗವತದ ಶ್ಲೋಕ. ಸೋ ಅಮೃತಸ್ಯ ಅಭಯಸ್ಯೇತೋ ಮರ್ತ್ಯಮನ್ನಂ ಯದತ್ಯಗಾತ್. ಪರಮಾತ್ಮ ಹೃದಯ ಕಾಲದಲ್ಲಿ ನಮ್ಮನ್ನೆಲ್ಲರನ್ನು ತಿಂದು ಹಾಕ್ತಾನೆ. ಆದ್ದರಿಂದ ಈ ಜಗತ್ತು, ಈ ಚರಾಚರ ಜಗತ್ತು ಭಗವಂತನಿಗೆ ಊಟ, ಅನ್ನ ಅಂದರೆ ಅವನು ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ ಅಂತ ಅರ್ಥ. ಅಂಬರಣಿ ಸೂಕ್ತ ಹೇಳ್ತಾರೆ, ಪರೋ ದಿವಾಪರ ಏನ ಪೃಥಿವ್ಯಾಂ. ಎಲ್ಲರಿಗೂ ಹಗಲು ರಾತ್ರಿ ಜಗತ್ತು ಎಲ್ಲಕ್ಕಿಂತಲೂ ಸರ್ವಶ್ರೇಷ್ಠ ಇವನು. ಇವನು ಮಹಾಮಹಿಮೆ ಹೀಗಿದೆ ಅಂತೇಳಿ ಅಂಬರಣಿ ಸೂಕ್ತ ಹೇಳ್ತಾರೆ. ಇದರ ನಂತರ ಪರಮಾತ್ಮನ ಎಲ್ಲ ನಾವೆಲ್ಲರೂ ಕೂಡ ನಮಗಿರುವ ಆನಂದ ಪರಮಾತ್ಮನ ಸಮುದ್ರದಷ್ಟು ಇರುವ ಆನಂದದ ಒಂದು ಹನಿಯ ಒಂದು ಕಣದಷ್ಟು ಇಲ್ಲ ಅನ್ನಿಸ್ಬೋದು ಅಷ್ಟೇ. ಅದರಷ್ಟೇ
ಇಂಥ ಪರಮಾತ್ಮ ನಮ್ಮ ಬಿಂಬನಾಗಿ ನಮ್ಮನ್ನೆಲ್ಲರನ್ನೂ ತನ್ನ ಅಧೀನದಲ್ಲಿಟ್ಟುಕೊಂಡಿದ್ದಾನೆ. ಮಹಾಲಕ್ಷ್ಮಿಯಿಂದ ಹಿಡಿದುಕೊಂಡು ಎಲ್ಲರೂ ಕೂಡ ಅವನ ಅಧೀನರಾಗಿದ್ದಾರೆ ಅಂತ ತಿಳ್ಕೊಂಡಂಥೇಳಿ ಆ ಪರಮಾತ್ಮನ ವೈಶಿಷ್ಟ್ಯವನ್ನು ನಾವು ಕಂಡಿದ್ದೇವೆ. ಆ ನಂತರ ಭಾಗವತದಲ್ಲಿ ಬ್ರಹ್ಮಾದಿ ದೇವತೆಗಳು ಹೇಳ್ತಾರೆ, ಈ ಪರಮಾತ್ಮನ ಚಕ್ರ ನಾವು ಶಾಂತ ಮಾಡಲಿಕ್ಕಾಗೋದಿಲ್ಲ, ಆ ಭಗವಂತನ ಹತ್ರ ಹೋಗು ಅಂತ ತಿಳ್ಕೊಂಡಂಥೇಳಿ. ಆ ನಂತರ ರುದ್ರದೇವರು ಹೇಳ್ತಾರೆ, ನಾನೇಕೆ ಬ್ರಹ್ಮದೇವರೇಕೆ ಯಾರು ಅವನ ವಿರುದ್ಧ ನಿಲ್ಲಕ್ಕಾಗೋದಿಲ್ಲ, ನಾವೆಲ್ಲರೂ ಅವನ ಅಧೀನರು. ನಾಹಂ ಪರಾಯುರ್ನ ಋಷಯೋ ನ ಮರೀಚ ಮುಖ್ಯ ಜಾನಂತಿ ಯದ್ವಿರಚಿತಂ ಖಲು ಸತ್ಪ್ರಸಂಗ ಅಂತ. ಇಂಥ ಪರಮಾತ್ಮ ನಿಂದ ಅಸಂಖ್ಯ ಜೀವರಾಶಿಗಳು ಅವನ ಅಧೀನರಾಗಿದ್ದಾರೆ. ಪ್ರತಿಯೊಬ್ಬ ಅನಸಂಖ್ಯ ಜೀವರಾಶಿಯಲ್ಲೂ ಪ್ರತಿಯೊಬ್ಬರಿಗೂ ಭಿನ್ನತೆ ಇದೆ. ಆದರೆ ಸರ್ವೋತ್ತಮ ಒಬ್ಬನೇ. ಬಹವ ಪುರುಷ ರಾಜನ್ ಉತಾಹೋ ಏವ ಕೋಂತಿಕು ಅಂತೇಳಿ ಮೋಕ್ಷ ಧರ್ಮದಲ್ಲಿ ಪ್ರಶ್ನೆ ಮಾಡಿದಾಗ ಜನ್ಮೇಜಯನ ಪ್ರಶ್ನೆಗೆ ವೈಶಂಪಾಯನರು ಉತ್ತರ ಕೊಡ್ತಾರೆ, ಪರಮಾತ್ಮ ಎಲ್ಲರಿಗೂ ಕಾರಣ. ಒಬ್ಬ ತಾಯಿಗೆ 5-6 ಮಕ್ಕಳು ಇರುವಂತೆ ಸಂಪೂರ್ಣ ಸಕಲ ಜೀವರಾಶಿಗಳು ಭಗವಂತನ ಮಕ್ಕಳಿದ್ದಂತೆ, ಅಧೀನ ಇದ್ದಂತೆ ಅಂತಿಕೊಂಡಂತನ್ನುವ ವಿಚಾರವನ್ನು ಸುಮಾರು 34 ಪ್ರಮೇಯಗಳನ್ನು 34 ವಿಷಯಗಳನ್ನು ಆಚಾರ್ಯರು 5-6 ಶ್ಲೋಕದಲ್ಲಿ ಹೇಳಿದ್ದಾರೆ. ಮಹಾಭಾರತ ಆತ್ಮನಲ್ಲಿ 6 ಶ್ಲೋಕ ಅಭ್ಯಾಸ ಮಾಡಿದರೆ ನಾಳೆ ಯಾರು ಬೇಕಾದರೂ ಕೇಳಿದ್ರೆ ಉತ್ತರ ನೀವು ಕೊಡ್ಬೋದು. ಪರಮಾತ್ಮ ಸರ್ವೋತ್ತಮ ಅಂತ ಹೇಳಿ ಜೀವ ಪರಮಾತ್ಮನಿಂದ ಭಿನ್ನ ಅನ್ನೋದಕ್ಕೋಸ್ಕರ ದ್ವಾಸು ಪರ್ಣ ಸಯುಜಾ ಸಖಾಯ, ಒಂದು ಮರದಲ್ಲಿ 2 ಹಕ್ಕಿಗಳು ಕೂತ್ಕೊಂಡಿವೆ. ಒಂದು ಹಕ್ಕಿ ತಿಂತದೆ ತೆಳಗಾಗಿದೆ. ಇನ್ನೊಂದು ಹಕ್ಕಿ ತಿನ್ನೋದೇ ಇಲ್ಲ, ಆದರೆ ಗಟ್ಟುಮುಟ್ಟಾಗಿದೆ. ತಿನ್ನದೇ ಇರತಕ್ಕಂಥ ವ್ಯಕ್ತಿ ಅಂದರೆ ಯಾವನಿಗೆ ವಸ್ತುಗಳ ಅವಶ್ಯಕತೆ ಇಲ್ಲ, ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಪರಮಾತ್ಮ ಯಾವಾಗಲೂ ದಷ್ಟಪುಷ್ಟನಾಗಿದ್ದಾನೆ. ನಾವು ನಮ್ಮ ಕರ್ಮಫಲವನ್ನು ಉಂಡು ಸೋತೋಗ್ತೇವೆ. ಇಷ್ಟೆಲ್ಲ ಪ್ರಮೇಯ ತಿಳಿದುಕೊಂಡ ಮೇಲೆ ಇವತ್ತು ಆ ಪ್ರಮೇಯಗಳ ಉಪಸಂಹಾರವನ್ನು 29ನೇ ಶ್ಲೋಕ, ಮೊದಲನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಮಾಡ್ತಾರೆ. ಸರ್ವೋತ್ತಮೋ ಹರಿಹಿ ಇದಂತು ತದಾಜ್ಞಯೈವ ಚೇತುಂ ಕ್ಷಮಂ ಸತು ಹರಿ ಪರಮಸ್ವತಂತ್ರ ಪೂರ್ಣಾಬ್ಧಯ ಗಣಿತ ನಿತ್ಯ ಗುಣಾರ್ಣಬೋಸೋ ಇತ್ಯೇವ ವೇದವಚನಾನಿ ಪರೋಕ್ತಯಶ್ಚ. ಸರ್ವೋತ್ತಮ ಹರಿ, ಪರಮಾತ್ಮ ಸರ್ವೋತ್ತಮ. ಇದಂತೂ ತದಾಜ್ಞೆಯೇವ ಚೇತುಂ ಕ್ಷಮಂ. ಈ ಸಂಪೂರ್ಣ ಚೇತನ ಜಗತ್ತು ಅವನ ಆಜ್ಞೆಯಿಂದಲೇ ಜ್ಞಾನವನ್ನು ಪಡೆಯುವುದಕ್ಕೋಸ್ಕರ ಸಮರ್ಥವಾಗಿದೆ. ಸತೋಹರಿ ಪರಮ ಸ್ವತಂತ್ರ. ಆ ಭಗವಂತ ಸ್ವತಂತ್ರ, ಅತ್ಯಂತ ಸ್ವತಂತ್ರ. ಪರಮ ಸರ್ವೋತ್ತಮನೂ ಹೌದು, ಸ್ವತಂತ್ರನೂ ಹೌದು. ಪೂರ್ಣವಾದ, ಎಂದಿಗೂ ಕಡಿಮೆಯಾಗದ, ಎಣಿಸಲಿಕ್ಕೆ ಸಾಧ್ಯವಿಲ್ಲದ ಗುಣಗಳ ಅನೇಕ ಸಮುದ್ರದಂತೆ ಇರುವ ಇನ್ಫಿನಿಟ್ ಗುಣಗಳಿಂದ ಯುಕ್ತನಾದಂಥವನು ಭಗವಂತ. ಈ ನಾನೇನು ಸಿದ್ಧಾಂತ ಹೇಳ್ತಾ ಇದ್ದೇನೆ, ಇದು ನನ್ನ ಮಾತಲ್ಲ, ವೇದದ ಮಾತುಗಳು, ಆ ನಂತರ ಬ್ರಹ್ಮಸೂತ್ರ ಇತ್ಯಾದಿ ಗ್ರಂಥಗಳ ಮಾತುಗಳು. ಅಂಥ ಪರಮಾತ್ಮನ ಸರ್ವಶ್ರೇಷ್ಠತ್ವವನ್ನು
ವರ್ಣನೆ ಮಾಡಿದ್ದೇನೆ. ಮಹಾಭಾರತ ಆತ್ಮನಿರ್ಣಯದಲ್ಲಿ 21, 22ನೇ ಶ್ಲೋಕದಿಂದ 29ರವರೆಗೆ ನೋಡಿಕೊಳ್ಳಿ ಅಂತ ಹೇಳ್ಕೊಡಿ ಅಂತೇಳಿ ಮಧ್ವಾಚಾರ್ಯ ಹೇಳ್ತಾರೆ. ಏನಪ್ಪ ಉಪನಿಷತ್ತು ಉಪನಿಷತ್ತಿನ ಉದಾಹರಣೆ ಕೊಟ್ಟರು, ಬ್ರಹ್ಮಸೂತ್ರದ ಉದಾಹರಣೆ ಕೊಟ್ಟರು, ವೇದ ಮಂತ್ರಗಳ ಉದಾಹರಣೆಯನ್ನು ಕೊಟ್ಟರು, ಪುರಾಣದ ಉದಾಹರಣೆ ಕೊಟ್ಟರು. ಇವುಗಳನ್ನು ಪ್ರಮಾಣ ಅಂತ ಯಾಕೆ ಹಿಡಿಬೇಕು? ಯಾಕಂತಂದರೆ ವೇದ ಇದು ಸ್ವತಃ ಪ್ರಮಾಣ. ಇದಕ್ಕೆ ಇದು ಪ್ರಮಾಣ ಹೌದಲ್ಲ ಅಂತ ಕೇಳೋ ಅವಶ್ಯಕತೆ ಇಲ್ಲ. ಯಾಕೆಂತ ತಿಳ್ಕೊಂಡಂತಂದರೆ ಒಂದು ಪ್ರಮಾಣವನ್ನು ಸ್ವತಃ ಅಂತ ಹಿಡಿದೇ ಇದ್ದರೆ ನಾವು ಎಂದಿಗೂ ಯಾವ ನಿರ್ಣಯಕ್ಕೂ ಬರಲಿಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ಪರಮಾತ್ಮನ ಮುಖದಿಂದ ಬಂದ ಗ್ರಂಥಗಳು ಪಂಚರಾತ್ರ, ಮಹಾಭಾರತ, ಮೂಲ ರಾಮಾಯಣ, ಬ್ರಹ್ಮಸೂತ್ರ, ಸರ್ವೋತ್ತಮನಾದ ಭಗವಂತನ ಮುಖದಿಂದ ಬಂದದರಿಂದಾಗಿ ಇವು ಸ್ವತಃ ಪ್ರಮಾಣಗಳು. ಸ್ವತಃ ಪ್ರಮಾಣ ಅಂತ ತಿಳ್ಕೊಂಡಂತಂದರೆ ಇಲ್ಲಿ ಹೇಳಿದ್ದಕ್ಕೆ ಎವಿಡೆನ್ಸ್ ಏನು ಅಂತ ಕೇಳುವಂಗಿಲ್ಲ. ಅಲ್ಲಿ ಹೇಳಿದ್ದೆ ಯಾಕಂದ್ರೆ ಪರಮಾತ್ಮ ಹೇಳಿದ್ದರಿಂದ ನಂಬೇಕು ಅಷ್ಟೇ. ಉಳಿದ ಕಡೆಗೆ ಪ್ರಶ್ನೆ ಮಾಡ್ಬೋದು, ಪರಮಾತ್ಮ ಸ್ವತಂತ್ರ ಅಂತ ಹೇಳಿದರೆ ಎಲ್ಲದ ಅಂತ ತಿಳ್ಕೊಂಡಂತಂದ್ರೆ ಆಚಾರ್ಯ ತತ್ವಸಂಖ್ಯಾನದಲ್ಲದ. ಆಚಾರ್ಯ ತತ್ವಸಂಖ್ಯಾನದಲ್ಲಿ ಎಲ್ಲಿಂದ ಹೇಳಿದರು? ವೇದದಿಂದ ಹೇಳಿದರು. ವೇದ ಪ್ರಮಾಣ ಅಂತ ಯಾಕೆ ನಂಬಬೇಕು? ವಿಷ್ಣು ತತ್ವನಿರ್ಣಯದಲ್ಲಿ ಶ್ರೀಮನ್ ನ್ಯಾಯಸುಧಾದಲ್ಲಿ ಸ್ವತಃ ಪ್ರಾಮಾಣ್ಯವಾದ ಅಂತ ತಿಳ್ಕೊಂಡಂತಕ್ಕಂಥ ಭಾಗ ಬರ್ತದೆ. ವೇದಗಳು ಪಂಚರಾತ್ರ, ಮಹಾಭಾರತ, ಮೂಲ ರಾಮಾಯಣ, ಬ್ರಹ್ಮಸೂತ್ರ ಇವೆಲ್ಲವೂ ಸ್ವತಃ ಪ್ರಮಾಣ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಇಲ್ಲಿ ಈ ಗ್ರಂಥಗಳಲ್ಲಿ ಏನು ವಿಷಯ ಬಂದಿದೆ ಅದು ಯಾವಾಗಲೂ ಸತ್ಯವಾದ ವಿಷಯ. ವೇದಗಳನ್ನು ಯಾರೂ ಮಾಡಲಿಲ್ಲ, ಉಳಿದದ್ದನ್ನು ಪರಮಾತ್ಮ ಹೇಳಿದ್ದಾನೆ. ನಮ್ಮ ದೊಡ್ಡ ಭಾಗ್ಯ ರೀ, ನಮ್ಮಷ್ಟು ಸಿರಿವಂತರು ಯಾರೂ ಇಲ್ಲ, ಭಾರತೀಯರಷ್ಟು. ಅದರಲ್ಲಿ ನಾವು ಸನಾತನ ಧರ್ಮಿಗಳು, ಹಿಂದೂಗಳಷ್ಟು. ಯಾಕೆ? ನಾವು ನಂಬುವ ವೇದ ಅಪೌರುಷೇಯ, ನಾವು ನಂಬುವ ಬ್ರಹ್ಮಸೂತ್ರ ಅಂದರೆ ಪ್ರಸ್ಥಾನತ್ರಯ, ಇವು ಭಗವಂತನ ಮುಖದಿಂದ ಬಂದವುಗಳೇ. ದೇವದೂತರಿಂದ ಬಂದದ್ದಲ್ಲ ಇದು. ನಮಗೆ ದೇವದೂತರು ಮಧ್ವಾಚಾರ್ಯರು, ಅವರು ಪ್ರಮಾಣ. ಯಾಕೆ? ಅವರು ವ್ಯಾಸರು ಹೇಳಿದ್ದೇ ಹೇಳ್ತಾರೆ, ಆದ್ದರಿಂದ ಪ್ರಮಾಣ. ಇವುಗಳಿಗೆ ಸ್ವತಃ ಪ್ರಾಮಾಣ್ಯ ಅಂತ ಕರೀಬೇಕು. ಇವು ಸ್ವತಃ ಸ್ವಾಭಾವಿಕ ಪ್ರಮಾಣಗಳು. ಸ್ವತಃ ಸ್ಮೃತಂ ಮಾನಂ ಸ್ವತಃ ಸ್ಮೃತಂ, ಸ್ವತಂತ್ರ ಪ್ರಮಾಣಗಳು. ಈ ಗ್ರಂಥಗಳಿಗೆ ಯಾವುದು ವಿರುದ್ಧ ಇಲ್ಲ. ನಾಳೆ ಆಚಾರ್ಯ ಒಂದು ಪುಸ್ತಕ ಬರೆದರು. ಹೌದು, ಇಲ್ಲಿವರೆಗೂ ಸುಮಾರು 25 ಪುಸ್ತಕಗಳನ್ನು ಬರೆದಾಗಿದೆ. ಅದು ಪ್ರಮಾಣ ಯಾಕೆ? ಅವ್ರು ಮಧ್ವಾಚಾರ್ಯ ಹೇಳ್ದಂಗೆ ಹೇಳ್ಯಾರ, ನಮ್ಮ ಸ್ವಂತ ಏನು ಹೇಳಿಲ್ಲ. ಮಧ್ವಾಚಾರ್ಯರು, ಟೀಕಾರಾಯರು, ರಾಯರು, ರಘುತ್ತಮರು ಇಂಥವರೆಲ್ಲ ಹೇಳಿದ್ದೇನೆ ಹೇಳ್ಯಾರ. ಈ ಗ್ರಂಥಗಳಿಗೆ ಅವಿರುದ್ಧವಾದದ್ದು ಯಾವುದಿದೆ ಅವೆಲ್ಲವೂ ಕೂಡ ಪ್ರಮಾಣ ಅಂತ ಇಟ್ಕೊಳ್ರಿ. ಟೀಕಾರಾಯರ ಪ್ರಮಾಣ ಯಾಕೆ? ಮಧ್ವಾಚಾರ್ಯ ಹೇಳ್ದಂಗೆ ಹೇಳಿದ್ದಾರೆ. ಮಧ್ವಾಚಾರ್ಯ ಪ್ರಮಾಣ ಯಾಕೆ? ಅವರು ವೇದಶಾಸ್ತ್ರನ ಸರ್ವಾಗಿ ಹೇಳಿದ್ದಾರೆ. ಆದರೆ ಅವರು ಪ್ರತಿಭಾತ ಪರಾವರರಾದ್ದರಿಂದ, ಸರ್ವಜ್ಞರಾದ್ದರಿಂದಾಗಿ ಮಧ್ವಾಚಾರ್ಯರ ಮಾತು ಕೂಡ ವೇದದಷ್ಟೇ ಪ್ರಮಾಣ. ಅದಕ್ಕೋಸ್ಕರವೇ ಮಧ್ವಾಚಾರ್ಯರು ಅಂತನ್ನೋದು
ಇವರು ಸ್ವತಃ ಪ್ರಮಾಣರು ಅಂತನ್ನೋದನ್ನು ಸ್ವದಾದ ಅನುವ್ಯಾಖ್ಯಾನದ ಆರಂಭದ ಸಂದರ್ಭದಲ್ಲಿ ಹೇಳಿದ್ದಾರೆ. ಮಾನಂ ಸ್ವತಃ ಸ್ಮೃತಂ ಮಧ್ವಾಚಾರ್ಯರು. ಇವರು ಅತ್ಯಂತ ಇವರು ಪ್ರಮಾಣರು ಅನುವ್ಯಾಖ್ಯಾನದಲ್ಲಿ ಹೇಳಿದ್ದರಿಂದಾಗಿ ನಮಗೆ ಮಧ್ವಾಚಾರ್ಯ ಹೇಳಿದ್ದಾರೆ, ಎಲ್ಲಿಂದ ಹೇಳಿದ್ದಾರೆ ನಾವು ಕೇಳ್ಕೊತ ಹೋಗೋ ಕಾರಣ ಇಲ್ಲ. ಮಧ್ವಾಚಾರ್ಯ ಹೇಳಿದ್ದಾರೆ ಅಂತಂದರೆ ಪ್ರಮಾಣ ಅಂತ ಇಟ್ಕೊಂಡೇ ಹೊರಡೋಣ. ಮತ್ತು ಭಾಗವತ್ ಬರಲಿಲ್ಲ ಅಲ್ರಿ, ಭಾಗವತ್ ಪ್ರಮಾಣ ಹೌದಲ್ಲ. ಭಾಗವತ್ ಬರಲಿಲ್ಲ, ಆನಂತರ ನಾರದ ಪುರಾಣ ಬರಲಿಲ್ಲ, ಅವೆಲ್ಲೂ ಬಂದುಬಿಟ್ಟವು. ಯಾಕಂದರೆ ಪಂಚರಾತ್ರದ ವಿಸ್ತಾರವೇ ಪುರಾಣಗಳು. ವೈಷ್ಣವಾನಿ ಪುರಾಣಾನಿ ಪಂಚರಾತ್ರಾತ್ಮಕತ್ವತಃ. ಆಚಾರ್ಯರು ಎಷ್ಟು ಕ್ರಮವಾಗಿ ನಮ್ಮ ತಿಳುವಳಿಕೆಯನ್ನು ಬೆಳೆಸ್ಕೊಂಡು ಹೋಗ್ತಾರೆ. ಪಂಚರಾತ್ರದ ತತ್ವಗಳನ್ನೇ ಹೇಳುವುದರಿಂದಾಗಿ ಅವುಗಳನ್ನು ಪುರಾಣಗಳನ್ನು ಕೂಡ ಭಾಗವತಾದಿ ಪುರಾಣಗಳನ್ನು ಪ್ರಮಾಣ ಅಂತ ಹಿಡಿಬೇಕು. ಅಷ್ಟೇ ಅಲ್ಲ, ಮನ್ವಾದ್ಯ ಸ್ಮೃತಯ ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಅತ್ರಿ ಸ್ಮೃತಿ, ಪರಾಶರ ಸ್ಮೃತಿ ಇವೆಲ್ಲವೂ ಕೂಡ ಅಲ್ಲಿ ಹೇಳಿದ್ದು ವೇದಕ್ಕೆ ಎಷ್ಟು ಭಾಗ ಅನುಕೂಲ ಇದೆ ಅದೆಲ್ಲವೂ ಪ್ರಮಾಣ. ಇವೆಲ್ಲ ಪ್ರಮಾಣ ಏಕೆ ಅಂತನ್ನೋ ಪ್ರಶ್ನೆಯ ಉತ್ತರ ಇವೆಲ್ಲವೂ ಕೂಡ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳುತ್ತವೆ. ವೇದ ಹೇಳುವ ವಿಷ್ಣು ಸರ್ವೋತ್ತಮತ್ವನ್ನೇ ಹೇಳುತ್ತವೆ. ಯಾಕೆ? ಏತೇಷ್ಟು ವಿಷ್ಣುವರಾಧಿಕ್ಯಂ. ಆದ್ದರಿಂದಾಗಿ ಅತಸ್ತದೇವ ಮಂತವ್ಯಂ. ಆದ್ದರಿಂದಾಗಿ ಈ ಇಷ್ಟು ಗ್ರಂಥಗಳು ವೇದ, ಮಹಾಭಾರತ, ಮೂಲ ರಾಮಾಯಣ, ಪಂಚರಾತ್ರ, ಬ್ರಹ್ಮಸೂತ್ರ, ಅದಕ್ಕೆ ಅನುಕೂಲವಾಗಿ ಪಂಚರಾತ್ರ ಅನುಕೂಲವಾದ ಪುರಾಣಗಳು, ಸಾತ್ವಿಕ ಪುರಾಣಗಳು ಇವೆಲ್ಲವೂ ಅತ್ಯಂತ ಪ್ರಮಾಣ ಗ್ರಂಥ ಅಂತ ಇಟ್ಕೊಳ್ಳೋದು. ಶಾಸ್ತ್ರವನ್ನು ಅಭ್ಯಾಸ ಮಾಡ್ತಕ್ಕಂಥವ್ರಿಗೆ ಸಂಶಯ ಮುಂದೆ ಬರಬಾರ್ದು. ಏನು ರೀ ಆಚಾರ್ಯ ಹೇಳ್ತಾರೆ ಹೆಂಗೆ ನಂಬೇಕಂದ್ರೆ ವೇದಾನುಸಾರವಾಗಿ ಹೇಳ್ತಾರೆ, ನಂಬೇಕು. ಇದನ್ನು ಬಿಟ್ಟು ಬೇರೆ ಗ್ರಂಥಗಳು ಅಂತೇನಿವೆ, ತಾಮಸ ಪುರಾಣಗಳು ಅಂತಿವೆ. ರಾಜಸ ಪುರಾಣದ ಎಷ್ಟೋ ಭಾಗಗಳು ಇವು ನಮಗೆ ಉಪಲಬ್ಧ ಇವೆ. ಕೆಲವುದರಲ್ಲಿ ಶಿವ ಸರ್ವೋತ್ತಮ ಅಂತ ಹೇಳ್ತಾರೆ, ಕೆಲವುದರಲ್ಲಿ ಗಣಪತಿ ಸರ್ವೋತ್ತಮ ಅಂತ ಹೇಳ್ತಾರೆ, ಕೆಲವುದರಲ್ಲಿ ಇಂದ್ರ ಸರ್ವೋತ್ತಮ ಅಂತ, ಸೂರ್ಯ ಸರ್ವೋತ್ತಮ ಅಂತ ಹೇಳ್ತಾರೆ. ಇಲ್ಲ, ಇವುಗಳನ್ನು ನಂಬಾರದು. ಯಾಕೆ? ಅಂಧಂತಮೋ ಯೋಗ್ಯರಿಗೆ ದಾರಿ ತಪ್ಪಿಸುವುದಕ್ಕೋಸ್ಕರ ಭಗವಂತನ ಆಜ್ಞೆಯಿಂದ ರುದ್ರದೇವರೇ ಮೊದಲಾಗಿರ್ತಕ್ಕಂಥ ದೇವತೆಗಳು ಈ ಗ್ರಂಥಗಳನ್ನು ಬರೆದಿದ್ದರಿಂದ ಶಿವಪುರಾಣ, ಸ್ಕಾಂದ ಪುರಾಣ ಇತ್ಯಾದಿ ಪುರಾಣಗಳು ಅಂತೇನಿವೆ, ಅವುಗಳು ಎಷ್ಟೋ ತತ್ವವನ್ನು ಹೇಳ್ತವೆ. ಆದರೆ ಕೆಲವು ಸಲ ಸ್ವಲ್ಪ ಟ್ವಿಸ್ಟಾಗಿ ಹೇಳ್ತವೆ. ಅದನ್ನು ರಹಸ್ಯತೆ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಅವರೇನು ಹೇಳ್ತಾರೆ? ಶಿವ ಸರ್ವೋತ್ತಮ ಅಂತ ಹೇಳ್ತಾರೆ. ನಾವೇನು ತಿಳ್ಕೊಳ್ತೇವೆ? ಕೈಲಾಸ ಅಧಿಪತಿ ಶಿವ ಅಂತ ತಿಳ್ಕೊಳ್ತೇವೆ. ಹಾಗಲ್ಲ. ಶಿವ ಅಂತಂದರೆ ಶಂ ಸುಖಂ ಮೋಕ್ಷ ಸುಖವನ್ನು ಕೊಡ್ತಕ್ಕಂಥ ಪರಮಾತ್ಮನೇ ಶಿವ. ಆ ರೀತಿ ಅರ್ಥ ಮಾಡಿಕೊಂಡು ಅವುಗಳು ಕೂಡ ಪ್ರಮಾಣಗಳೇ. ಗಣಪತಿ ಸರ್ವೋತ್ತಮ, ಹೌದು, ಸಕಲ ದೇವಗಣಗಳಿಗೆ ಪತಿ ಪರಮಾತ್ಮನೇ. ಈ ರೀತಿಯಾಗಿ ಅರ್ಥವನ್ನು ಮಾಡಿಕೊಳ್ಬೇಕು. ಆದ್ದರಿಂದಾಗಿ ಪುರಾಣಗಳಲ್ಲಿ ಬರ್ತಕ್ಕಂಥ ಅನೇಕ ಸಂದರ್ಭಗಳಿಗೆ ಆಚಾರ್ಯರು ನಮಗೆ ಅರ್ಥವನ್ನು ಹೇಳಿಕೊಟ್ರು. ವೇದದಲ್ಲಿ ಬರ್ತಕ್ಕಂಥ ಪರಸ್ಪರ ವಿರೋಧ ಶಬ್ದಗಳಿಗೂ ಕೂಡ ಹೇಗೆ ಅರ್ಥ ಮಾಡಬೇಕು? ಒಂದು ಕಡೆಗೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತದೆ, ಇನ್ನೊಂದು ಕಡೆಗೆ ವಿಷ್ಣು ಸರ್ವೋತ್ತಮ ಅಂತ ಹೇಳ್ತದೆ.
ಆಗ ಆಚಾರ್ಯರು ಹೇಳಿದರು, ವೇದಗಳಲ್ಲಿಯೂ ಕೂಡ ಮಾಡ್ತಕ್ಕಂಥದ್ದು ಯಾವುದು ಮುಖ್ಯ ಪ್ರಮಾಣನೋ ಅದನ್ನು ಅಂತೆ ಉಳಿದೋದು ಅರ್ಥ ಮಾಡಬೇಕು ಅಂತ ಒಂದು ವಿಚಾರ ನಮಗೆ ಹೇಳ್ಕೊಡ್ತಾರೆ. ವೇದ ವಾಕ್ಯಗಳಲ್ಲಿಯೂ ಕೂಡ ಪರಸ್ಪರ ವಿರುದ್ಧ ವಾಕ್ಯಗಳು ಕಂಡರೆ ವಿಷ್ಣುಆದಿಕ್ಯ ವಿರೋಧಿನಿ ಯಾನೆ ವೇದ ವಚಾಂಶ್ಯಪಿ, ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳ್ತಕ್ಕಂಥ ಕೆಲವು ವೇದ ಮಂತ್ರಗಳು ನಮ್ಮ ಎದುರಿಗೆ ಬಂದರೆ ಅವುಗಳನ್ನು ಪರಮ ಮುಖ್ಯ ವೃತ್ತಿಯಿಂದ ಅವು ಪರಮಾತ್ಮನನ್ನೇ ಹೇಳುತ್ತವೆ ಅಂತ ತಿಳ್ಕೊಂಡಂತನೋ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ನೋಡಿ, ಶಾಸ್ತ್ರ ಓದಬೇಕಾಗಿದ್ದರೆ ಇವೆಲ್ಲ ಮೂಲ ಸಂದರ್ಭಗಳು ನಮ್ಗೆ ಗೊತ್ತಿರಬೇಕಾಗ್ತದೆ. ಏನೂ ನೋಡಿದೆ ಹಿಂಗೆ ಹೇಳ್ತಾರಲ್ಲ ಅಂತೇಳಿ ಇದು ಎಲ್ಲಿ ಬಂದಿದೆ? ಸಾತ್ವಿಕ ಪುರಾಣದಲ್ಲಿ ಬಂದಿದೆಯಾ? ಮಹಾಭಾರತದಲ್ಲಿ ಬಂದಿದೆಯಾ? ನೋಡಿಕೊಂಡು ನಂತರ ಅದನ್ನು ಡಿಸೈಡ್ ಮಾಡಬೇಕು. ಕೆಲವು ಸಲ ಪರಮಾತ್ಮ ಅವತಾರದಲ್ಲಿಯೂ ಕೂಡ ತಾನು ದುಃಖಿತನಂತೆ ತೋರಿಸ್ತಾನೆ. ಸೀತೆಯನ್ನು ಕಳ್ಕೊಂಡು ಅಯ್ಯೋ ನಿನ್ನ ಗತಿ ಅಂತ ಅಳುಬುರುಕನಂತೆ ತೋರಿಸ್ತಾನೆ. ಈ ರೀತಿಯಾಗಿ ಪರಮಾತ್ಮ ಏನು ತೋರಿಸ್ತಾನೆ ಅದು ಕೇವಲ ನಮ್ಮ ಮೋಹನಾರ್ಥವಾಗಿ. ನೋಡಿ, ಪರಮಾತ್ಮ ಹೆಂಗೆ ನಾಟಕ ಮಾಡ್ತಾ ಇದ್ದಾನೆ ಅಂತೇಳಿ ಆ ರೀತಿಯಾಗಿರ್ತಕ್ಕಂಥ ಪರಮಾತ್ಮ ಕೆಲವು ಸಂದರ್ಭಗಳನ್ನು ವ್ಯಕ್ತಪಡಿಸ್ತಾನೆ. ಅವತಾರೇಶು ಯತ್ಕಿಂಚಿತ್ ದರ್ಶಯತ್ ನರವದ್ದರಿ, ಮನುಷ್ಯರಂತೆ ವ್ಯವಹಾರ ಮಾಡಿ ತೋರಿಸ್ತಾನೆ. ಅದು ಅಸುರ ಮೋಹನಾರ್ಥ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಅಸುರ ಮೋಹನಾರ್ಥವಾಗಿ ಏನೇನು ತೋರಿಸ್ಕೊಡ್ತಾನೆ ಅನ್ನೋದನ್ನು ಆಚಾರ್ಯ ಹೇಳ್ತಾ ಇದ್ದಾರೆ. ಅಜ್ಞತ್ವಂ, ನನಗೇನು ಗೊತ್ತಿಲ್ಲ ಅಂತ ತೋರಿಸ್ತಾನೆ. ರಾಮ ಕೇಳ್ತಾನೆ, ಏನಪ್ಪ ಸೀತಾನ ಎಲ್ಲಿ ಕರ್ಕೊಂಡು ಹೋದ್ನು? ರಾವಣ ಎಲ್ಲಿದ್ದಾನೆ? ದಕ್ಷಿಣ ದಿಕ್ಕೇ. ಗೊತ್ತು ಅವನಿಗೆಲ್ಲ ಗೊತ್ತದ. ಗೊತ್ತಿಲ್ಲದವ್ರನ್ನ ತೋರಿಸ್ಕೊಡ್ತಾನೆ. ಪಾರವಶ್ಯಮ್ಮ, ನಂದೇ ನಡೆಯಂಗಿಲ್ಲಪ್ಪ ಅಂತ ಹೇಳಿ ಅವನ ಚಕ್ರವೇ ಅವನ ಹತ್ರ ದುರ್ವಾಸರು ಬಂದರೆ ನಾನು ಭಕ್ತರ ಅದೇನಪ್ಪ, ವಾಪಸ್ ಅವನ ಹತ್ರ ಹೋಗು ಅಂತೇಳಿ ಪರಮಾತ್ಮ ನಾನು ಭಕ್ತರ ಅದೇನ ಅಂತ ತೋರಿಸ್ತಾನೆ, ನಾಟಕ ಮಾಡ್ತಾನೆ. ವೇದ ಕೃಷ್ಣಾವತಾರದಲ್ಲಿ ತನ್ನ ಕಾಲಿಗೆ ಬಾಣ ಬಡದಂತೆ ತೋರಿಸ್ಕೊಡ್ತಾನೆ. ತಾನು ಪ್ರಾಕೃತ ಅಯ್ಯೋ ದಣದ ಬಟ್ಟೆ ಅಂತ ತೋರಿಸ್ಕೊಡ್ತಾನೆ ಅಂತಾನೆ. ಆನಂತರ ಕೃಷ್ಣಾವತಾರದಲ್ಲಿ ಪರಮಾತ್ಮ ತನ್ನ ದೇಹ ಬಿಟ್ಟ ಅಂತನ್ನೋ ರೀತಿಯನ್ನು ತೋರಿಸ್ಕೊಡ್ತಾನೆ. ಆನಂತರ ಅನೀಶತ್ವಂ, ನನಗೆ ಯಾರು ರಕ್ಷಕರಪ್ಪ? ಲಕ್ಷ್ಮಣನ ಮುಂದೆ ಶೋಕ ಮಾಡ್ತಾನೆ ಪರಮಾತ್ಮ. ನಾ ಇದ್ದ ಉಪಯೋಗ ಏನು? ನನಗೆ ಯಾರು ರಕ್ಷಕರು? ನನ್ನ ಸೀತಾನ ಯಾರು ತಂದು ಕೊಡೋರು? ಇನ್ನು ಸಾಯುವುದೇ ಖರೆ ಅಂತ ತಿಳ್ಕೊಂಡಂತೇಳಿ ದುಃಖ ಅಂತನಂತೆ, ಇನ್ನೊಬ್ಬರ ಸಮನಂತೆ, ಇನ್ನೊಬ್ಬರಿಗಿಂತ ಕಡಿಮೆ ಇದ್ದಾನಂತೆ. ಪರಮಾತ್ಮ ಯಾಕೆ ತೋರಿಸ್ತಾನೆ? ದೈತ್ಯರು ಭಗವಂತನನ್ನು ದ್ವೇಷ ಮಾಡಲಿ ಅಂತ ತಿಳ್ಕೊಂಡಂತೇಳಿ ಅವರಿಗೆ ಅಂದಂತಮಸ್ಸೆ ಕಳಿಸುವುದಕ್ಕೋಸ್ಕರ ಪರಮಾತ್ಮ ಈ ರೀತಿಯಾಗಿರ್ತಕ್ಕಂತಹ ಆಟಗಳನ್ನು ಆಡಿ ತೋರಿಸ್ತಾನೆ. ನೋಡಿ, ಇವೆಲ್ಲ ತಿಳಿದುಕೊಂಡಿದ್ದರೆ ನಾವು ಪುರಾಣ ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದೆ. ಆದರೆ ಇವೆಲ್ಲ ಪರಮಾತ್ಮನ ತೋರಿಕೆ ಮೋಹನಾರ್ಥವಾಗಿ ಅವನಲ್ಲಿ ಯಾವ ದೋಷಗಳು ಇಲ್ಲ. ಯಾಕೆ? ಅನಂತಗುಣ ಪರಿಪೂರ್ಣ ಪರಮಾತ್ಮ. ಮೂಲ ರೂಪದಲ್ಲಿಯೂ ಅಷ್ಟೇ ಪರಿಪೂರ್ಣ, ಅವತಾರ ರೂಪದಲ್ಲಿಯೂ ಕೂಡ ಅಷ್ಟೇ ಪರಿಪೂರ್ಣ. ಹೀಗಾಗಿ ಪರಮಾತ್ಮನ ಪರಿಪೂರ್ಣತೆಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂದೇಹವನ್ನು ಪಡುವ ಕಾರಣವಿಲ್ಲ. ಹಾಗಾದರೆ ನಿರ್ಣಯ ಏನು? ಸಕಲ ಶಾಸ್ತ್ರ ತಾತ್ಪರ್ಯ ಇಷ್ಟೇ. ಬ್ರಹ್ಮಾದ್ಯಭೇದಂ ಸಾಮ್ಯಂ ವಾ, ಬ್ರಹ್ಮಾದಿಗಳ ಸಮನೂ ಅಲ್ಲ, ಅವರಿಂದ ಅಭಿನ್ನನೂ ಅಲ್ಲ, ಅವನೇ ಶಿವ ಅವನೇ ಬ್ರಹ್ಮ ಅಲ್ಲ. ಪರಮಾತ್ಮ ಸರ್ವೋತ್ತಮ ಅಂತನ್ನುವುದನ್ನು ಯಾವ ಶಾಸ್ತ್ರ ಹೇಳ್ತದೆ ಆ ಶಾಸ್ತ್ರವೇ ಪ್ರಮಾಣ, ಉಳಿದದ್ದೆಲ್ಲೂ ಅಪ್ರಮಾಣ. ಯಾವ ಗ್ರಂಥ ಪರಮಾತ್ಮನನ್ನು ಸರ್ವೋತ್ತಮ ಅಂತ ಹೇಳೋದಿಲ್ಲ, ಆ ಗ್ರಂಥ ಪ್ರಮಾಣ ಅಂತ ಹಿಡಿದುಕೊಂಡು ಓದುವಂಥ ಅವಶ್ಯಕತೆ ಇಲ್ಲ.
ಅಂತ ಹೇಳಿದಾಗ ಬ್ರಹ್ಮಸೂತ್ರವನ್ನು ಯಾಕೆ ಪ್ರಮಾಣ ಅಂತ ಇಟ್ಕೊಳ್ಬೇಕು ಅನ್ನೋ ಪ್ರಶ್ನೆಗೆ ಮುಂದೆ ಉತ್ತರ ಕೊಡ್ತಾರೆ. ಈಗಾಗಲೇ 1 ಗಂಟೆ ಮೀರಿದೆ. ಆದ್ದರಿಂದಾಗಿ ಬ್ರಹ್ಮಸೂತ್ರಗಳು ಯಾಕೆ ಪ್ರಮಾಣಗಳು ಅಂತ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನು ನಾಳಿನ ದಿವಸ ನಾವು ನೋಡೋಣ. ಒಂದೊಂದು ದಿವಸ 6-5 ಶ್ಲೋಕ ಹೇಳಕತ್ತೇನೆ. ಈ ರೀತಿಯಲ್ಲಿ ಇದು ಪಾಠ ಅಲ್ಲ, ಇದು ಸಂಕ್ಷೇಪ ವಿವರಣೆ. ಒಂದೊಂದು ಶ್ಲೋಕದಲ್ಲಿ ಬಂದ ವಿಶಿಷ್ಟ ವಿಚಾರಗಳು. ಯಾಕೆ ಮಹಾಭಾರತ ನಿರ್ಣಯದ ಮೇಲೆ 14-16 ಟಿಪ್ಪಣಿಗಳಿವೆ. ಮಹಾನ್ ವ್ಯಕ್ತಿಗಳು ಇದರ ಮೇಲೆ ಇದರ ಅರ್ಥ, ಇದು ವಿಚಿತ್ರ ವಿಶೇಷತೆ ಬರೆದಿದ್ದಾರೆ. ಅದನ್ನು ನಾವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಸರ್ವಸಾಮಾನ್ಯವಾಗಿ ಪ್ರವಚನ 10 ನಿಮಿಷ 15 ನಿಮಿಷ ಅಂಥವು ಇದ್ದರೆ ಬಹಳ ಜನ ನೋಡ್ತಾರೆ. ಅರ್ಧ ಗಂಟೆ ಆಯ್ತಂದರೆ ನೋಡೋಣ ಅಂತಂತಾರೆ. ಆದರೆ ದಿನಾಲು 1-1.25 ತಾಸು ನೀವು ಕೂತು ಕೇಳ್ತಾ ಇದ್ದೀರಿ. ಸಾವಿರಾರು ಜನ. ನಿಮ್ಮ ಸಹನಶೀಲತೆಗೆ ನನ್ನ ನಮಸ್ಕಾರ. ನೀವೆಲ್ಲ ಬ್ರಹ್ಮಬಂಧುಗಳಿಗೆ ಭಗವಂತನ ಅನುಗ್ರಹ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಶನಿವಾರ. ನಾಡಿದ್ದು ಟೀಕಾಕೃತ್ಪಾದರ ಆರಾಧನೆ. ಶ್ರೀಮದಾಚಾರ್ಯರನ್ನು ತಿಳಿದುಕೊಳ್ಳಬೇಕಾಗಿದ್ದರೆ ಟೀಕಾಕೃತ್ಪಾದರು. ಒಂದು ವೇಳೆ ಟೀಕಾಕೃತ್ಪಾದರು ಬಂದಿರದೇ ಇದ್ದರೆ ನಾವು ಆಚಾರ್ಯ ಗ್ರಂಥಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಮಹಾಪಕಾರ ಮಾಡಿರ್ತಕ್ಕಂಥವ್ರು ಟೀಕಾಕೃತ್ಪಾದರು. ಅವರ ಆರಾಧನೆ ಸೋಮವಾರ ನಮ್ಮ ವಿದ್ಯಾಪೀಠದಲ್ಲಿ ಜಯತೀರ್ಥರ ಮೃತ್ತಿಕಾ ವೃಂದಾವನ ಇರುವುದರಿಂದ ಬೆಳಗ್ಗೆ 10 ಗಂಟೆಗೆ ಪಂಚಾಮೃತ ಅಭಿಷೇಕ ಇರ್ತದೆ. ಆನಂತರ ಮಹಾಪೂಜೆ. 12 ಗಂಟೆಗೆ ಪ್ರವಚನ ಇರ್ತದೆ, ಪ್ರಸಾದ ವಿತರಣೆ ಇರ್ತದೆ. ಅದಲ್ಲದೆ ನಾವು ಚಾತುರ್ಮಾಸ ಗುರುಪೂರ್ಣಿಮೆಯಿಂದ ಪ್ರಾರಂಭ ಮಾಡಿದ ದಿನಾಲು ಪುನಶ್ಚರಣಾತ್ಮಕ ಮನ್ಯು ಸೂಕ್ತ ಹೋಮ, ಆನಂತರ ಉಗ್ರಂ ವೀರಂ ಮಹಾವಿಷ್ಣು ಮಹಾನರಸಿಂಹ ಮಂತ್ರ ಹೋಮ. ಜಗತ್ತಿನಲ್ಲಿ ಬಹಳ ಜನರಿಗೆ ಆರೋಗ್ಯ ಚೆನ್ನಾಗಿಲ್ಲ. ಹವಾ ಪೊಲ್ಯೂಟ್ ಆಗಿದೆ. ಆಹಾರ ಎಲ್ಲ ಪೊಲ್ಯೂಟ್ ಆಗಿ ಹೋಗಿದೆ. ನೀರು ಪೊಲ್ಯೂಟ್ ಆಗಿ ಹೋಗಿದೆ. ಏನೋ ತಕರಾರುಗಳು. ಸಾಧನೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದರ ಜೊತೆಗೆ ಆಂತರಿಕ ಶತ್ರುಗಳು ಭಾರತದಲ್ಲಿ ನೋಡ್ತಿರಲ್ಲ ಹೆಂಗೆ ನಾಟಕ ಮಾಡ್ತಾರೆ ವಿರೋಧಿ ಪಾರ್ಟಿಯವರು. ಲೋಕಸಭಾ ರಾಜ್ಯಸಭಾ ನಡೀಲಿಕ್ಕೆ ಬಿಡೋದು ಅದಕ್ಕೆ ಕೂತಿರ್ತಾರೆ. ಅವರನ್ನು ಆರಿಸಿದ ಜನರು ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಅಂತಃಶತ್ರುಗಳಿದ್ದಾರೆ. ನಮ್ಮ ದೇಶ ಮುಂದೆ ಬರಬಾರ್ದು ಅಂತ ತಿಳ್ಕೊಂಡಂತೇಳಿ ಚೈನಾ, ಅಮೇರಿಕಾ ಇವರೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಎಲ್ಲ ಶತ್ರುಗಳ ನಿವಾರಣೆ ಆಗಬೇಕು. ನಮ್ಮ ಅಂತಃಶತ್ರುಗಳ ನಿವಾರಣೆಯೂ ಆಗಬೇಕು. ನಮ್ಮ ಸಾಧನೆಯೂ ಚೆನ್ನಾಗಿ ನಡಿಬೇಕು ಅಂತ ಅನ್ನೋದಕ್ಕೋಸ್ಕರ ಒಂದೇ ಒಂದು ಈ ಜಗತ್ತಿನ ಜನರು ವಿಘ್ನ ರಹಿತರಾಗಲಿ, ಸಫಲರಾಗಲಿ ಅಂತಿಕೊಂಡಂಥ ಉದ್ದೇಶದಿಂದ 4 ತಿಂಗಳು ಪ್ರತಿದಿನ ಮನ್ಯು ಸೂಕ್ತ ಹೋಮ ಹಾಗೂ ನರಸಿಂಹ ಮಂತ್ರ ಹೋಮವನ್ನು ನಮ್ಮ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಅತ್ಯಂತ ಪುಣ್ಯಕರ, ಅತ್ಯಂತ ಆರೋಗ್ಯಕರ, ಆಯುಷ್ಯ ಅಭಿವೃದ್ಧಿಕರ. ಇದರಲ್ಲಿ ನಾವು ಯಾರು ಸಾಧ್ಯ ಇದೆ ಬನ್ನಿ, ಒಂದು ದಿವಸ ಆದರೂ ಭಾಗವಹಿಸಿ. ಮುಂಬೈ ಜನ ಪ್ರತಿ ಸ್ಯಾಟರ್ಡೆ ಸಂಡೇ ಬರ್ಬೋದು. ದೂರದ ಊರಿನ ಜನರು ಕೂಡ ಒಂದು ದಿವಸ ಆದರೂ ಬಂದು ಹೋಗಿ ಇದರಲ್ಲಿ ಭಾಗವಹಿಸಿ ಪರಮಾತ್ಮ ಅನುಗ್ರಹವನ್ನು ನಾವೆಲ್ಲರೂ ಪಡೆಯೋಣ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.